ಯಾರೋ ನೀರು ತಂದು ಕೊಡ್ತಾರೆ, ಯಾರೋ ಒಂಚೂರು ಹೆಲ್ಪ್ ಮಾಡ್ತಾರೆ, ಎದ್ದೊಳಕ್ಕೆ ಹೆಲ್ಪ್ ಮಾಡ್ತಾರೆ, ಟಿವಿ ಹಾಕ್ತಾರೆ, ನಡೆದು ಹೋಗುತ್ತೆ ಜೀವನ. ಬಟ್ ಈ ಬರೀ ಹೆಂಡತಿ ಗಂಡ ಇಬ್ರು ಮಕ್ಕಳು ಇರೋಂಥ ಸಂಸಾರದಲ್ಲಿ ಅವ್ರಿಗಾಗಲ್ಲ. ಇವಾಗ ಹಸ್ಬೆಂಡ್ ಮಂಚ ಹಿಡ್ಕೊಂಡ್ಬಿಟ್ರೆ ವೈಫು ಕೆಲಸ ಬಿಡಂಗಿಲ್ಲ. ಆ ಇಬ್ರು ಮಕ್ಕಳದ್ದು ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರಿಗೆ ಸ್ಕೂಲ್ ಕಳಿಸ್ಬೇಕು, ಅದು ಸೊ ಕೆಲಸ ಬಿಡಂಗಿಲ್ಲ. ಇವ್ರ ಕೆಲಸ ಹೋಗಾಯ್ತು. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅವ್ರು ಆದಷ್ಟು ಇಂಡಿಪೆಂಡೆಂಟ್ ಆದರೆ ಇವ್ರು ವಾಪಸ್ ಕೆಲ್ಸಕ್ಕೆ ಹೋಗ್ಬೋದು. ಇಲ್ಲದೆ ಹೋದರೆ ಇವರು 24/7 ನರ್ಸ್ ಆಗಿಬಿಡ್ತಾರೆ. ಇಂಪಾಸಿಬಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಕಷ್ಟ, ತುಂಬಾನೇ ಕಷ್ಟ. ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದವರು ಇವಾಗ ನಾನು ಇನ್ನೊಬ್ಬರ ಮೇಲೆ ನನಗೇನಾದ್ರೂ ನೀರು ಬೇಕಂದ್ರೆ ಇನ್ನೊಬ್ಬರನ್ನ ಕೇಳಬೇಕು, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನಾನು ಇನ್ನೊಬ್ಬರನ್ನ ಕೇಳಬೇಕು ಅಂತ ಪರಿಸ್ಥಿತಿ ಬಂದಾಗ ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಅ ನೈಸ್ ಸ್ಟೇಟ್ ಟು ಬಿ ಅಲ್ವಾ. ಅವ್ರಿಗೆ ಬೇಜಾರಾಗುತ್ತೆ, ಅದು ಡಿಪ್ರೆಷನ್ ತರ ಕನ್ವರ್ಟ್ ಆಗುತ್ತೆ. ಅಲ್ಲಿ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಂದರೆ 5-6 ಸಬ್ಜೆಕ್ಟ್ಸ್ ಇರುತ್ತೆ. ಇಲ್ಲ ನಾವು ಮಗುಗೆ ಬರೀ ಫಿಸಿಕ್ಸ್ ಮಾತ್ರ ಮಾಡಿಸ್ತೀವಿ, ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಇಯರ್ ಮಾಡಿಸ್ತೀವಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. 100% ಗ್ಯಾರಂಟಿ ಅಂತ ನಾನು ಯಾವತ್ತೂ ಯಾರಿಗೂ ಹೇಳಲ್ಲ. 100% ಗ್ಯಾರಂಟಿ ಬೇಕು ಅಂದರೆ ಅಲ್ಲೊಬ್ಬರೇ ಇರೋದು, ಅವ್ರು ಮಾತ್ರ ಕೊಡೋಕ್ಕೆ ಸಾಧ್ಯ, ನಾನು ಕೊಡೋಕ್ಕಾಗಲ್ಲ. ಸೊ ಯಾರದೇ ಎಫೆಕ್ಟ್ ಇದೆಯೋ ಇಲ್ವೋ, ಆ ಮೊಮ್ಮಕ್ಕಳದ್ದು ವಾಯ್ಸ್ ಕೇಳಿಬಿಟ್ರೆ ಅವ್ರಿಗೊಂಥರ, ನಾನು ಎಷ್ಟೋ ಪೇಷಂಟಲ್ಲಿ ನೋಡಿದ್ದೀನಿ, ಆ ಮೊಮ್ಮಕ್ಕಳು ವಾಯ್ಸ್ ಕೇಳಿದಾಗ ಕಣ್ಣಲ್ಲಿ ಹಿಂಗೆ ನೀರು ಬರೋದು ನೋಡಿದ್ದೀನಿ. ಇನ್ನೊಂದು ಪೇಷಂಟ್ ನೋಡು ಅವರು ಹಾಗೆ ಇದ್ರು ನಿಂತರಾನೆ, ಇವಾಗ ನೋಡಿ ಎಷ್ಟು ಬೆಟರ್ ಆಗಿದ್ದಾರೆ ಅಂತ ಅವ್ರ ವೈಫ್ ಹೇಳ್ಕೊಡೋದು, ಅವ್ರ ರಿಲೇಟಿವ್ ಹೇಳ್ಕೊಡೋದು, ಆ ಥರ ಮಾಡಿ ಇವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇನ್ ದಟ್ ವೇ ನನ್ಗನ್ಸುತ್ತೆ ಸೆಂಟರ್ನಲ್ಲಿ ಬಂದು ಮಾಡಿದ್ರೆ ಉಪಯೋಗ ಜಾಸ್ತಿ ಅನ್ಸುತ್ತೆ. ಬಟ್ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ. ಲೆಫ್ಟ್ ಸೈಡ್ ಬ್ರೇನು, ರೈಟ್ ಅದನ್ನ ಕೈ ಕಾಲು ಮೂವ್ಮೆಂಟ್ ಎಲ್ಲ ನೋಡ್ಕೊಳ್ಳುತ್ತೆ. ರೈಟ್ ಸೈಡ್ ಬ್ರೇನು ಲೆಫ್ಟ್ ಹ್ಯಾಂಡ್ ಕೈ ಕಾಲು ಮೂವ್ಮೆಂಟ್ ಎಲ್ಲ ನೋಡ್ಕೊಳ್ಳುತ್ತೆ. ಕಾಗ್ನಿಟಿವ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಇದು ನ್ಯೂರೋಸೈಕಾಲಜಿ ಅಂತ ಹೇಳ್ತೀವಿ. ಅದರಲ್ಲಿ ಕಾಗ್ನಿಷನ್ ಮತ್ತು ಬಿಹೇವಿಯರ್ ಎರಡೂ ಬರುತ್ತೆ. ಸೊ ಅಂಥವ್ರಿಗೆ ಬಿಹೇವಿಯರಲ್ ಪ್ರಾಬ್ಲಮ್, ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ತುಂಬ ಕಾಮನ್ ಆಗಿ ಕಾಣುತ್ತೆ ಜನಗಳಲ್ಲಿ. ಇದು ಅಲ್ಲದೆ ಸ್ವಾಲೋ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಅವ್ರಿಗೆ ನುಂಗದು ಹೇಗೆ ಅಂತಾನೆ ಮರ್ತೋಗಿರುತ್ತೆ. ಬರೀ ಫಿಸಿಯೋಥೆರಪಿ ಮಾಡಿ ನಡೆದು ಬಿಟ್ಟರೆ ಅದು ನ್ಯೂರೋ ರಿಹ್ಯಾಬ್ ಅಲ್ಲ. ಓಕೆ, ಸೊ ನ್ಯೂರೋ ರಿಹ್ಯಾಬಲ್ಲಿ ಫಿಸಿಯೋಥೆರಪಿ ಇರುತ್ತೆ, ಆಕ್ಯುಪೇಷನಲ್ ಥೆರಪಿ ಇರುತ್ತೆ, ಸ್ಪೀಚ್ ಥೆರಪಿ ಇರುತ್ತೆ, ಸ್ವಾಲೋ ಥೆರಪಿ ಇರುತ್ತೆ, ಕಾಗ್ನಿಷನ್, ಬಿಹೇವಿಯರ್, ಮೆಮರಿ ಮತ್ತು ಪೇನ್ ಇರುತ್ತೆ. ಫ್ರೋಸನ್ ಶೋಲ್ಡರ್ ಅಂತ ಬಂದ್ಬಿಡುತ್ತೆ, ಕೇಳಿರ್ಬೋದು ಅಲ್ವಾ. ಡಯಾಬಿಟೀಸ್ನಲ್ಲಿ ಯೂಶಲಿ ಬರುತ್ತೆ ಫ್ರೋಸನ್ ಶೋಲ್ಡರ್, ಅಂಥದ್ರಲ್ಲಿ ಪೇನ್ ಇರುತ್ತೆ. ಇಲ್ಲಿ ಕೆಲವು ಸ್ಟ್ರೋಕ್ ಪೇಷಂಟ್ಸಲ್ಲಿ ಪೇನ್ ತುಂಬ ಕಾಮನ್ ಆಗಿ ಕಾಣ್ಕೊಳ್ಳುತ್ತೆ. ಸೊ ಈ ಪೇನ್ನ ರಿಲೀಫ್ ಮಾಡಿದ್ರೇ ಅವ್ರಿಗೆ ಅರ್ಧ ಜೀವ ಬಂದಂಗೆ ಆಗೋಗುತ್ತೆ. ಇಟ್ಕೊಟ್ಬಿಡ್ತೀನಿ ಎಲ್ಲನೂ ಸುತ್ತ, ಅವ್ರ ಪಾಡಿಗೆ ಅವ್ರು ಎದ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಬಾತ್ರೂಮ್ಗೆ ಹೋಗ್ಕೊಂಡು ಮನೇಲಿ ಇದ್ಕೊಂಡ್ರೆ ಸಾಕು. ನಾನು ಮಿಕ್ಕಿದ್ದೆಲ್ಲ ನೋಡ್ಕೊಳ್ತೀನಿ, ಮಕ್ಕಳನ್ನ ನೋಡ್ಕೊಳ್ತೀನಿ, ಮಾಡ್ತೀನಿ, ಎಲ್ಲ ಬೇರೆ ಮಾಡ್ಕೊಳ್ತೀನಿ. ಆಚೆ ಹೋಗೋದು ಬೇಡ, ಮನೆಯಲ್ಲಿ ಇಷ್ಟು ಮಾಡ್ಕೊಂಡು ಅವ್ರ ಮನೆಯಲ್ಲಿ ಇದ್ಬಿಟ್ರೆ ಸಾಕು ನಮಗೆ ಅಂತ ಕೇಳ್ತಾರೆ. ಇಟ್ ಇಸ್ ಅ ವೆರಿ ತುಂಬ ಚಿಕ್ಕ ರಿಕ್ವೆಸ್ಟ್ ಅಂತ ಅನಿಸುತ್ತೆ. ಬಟ್ ಅದನ್ನು ಮಾಡೋದಕ್ಕೆ ಇಟ್ ಟೇಕ್ಸ್ 6 months ಆಗ್ಬೋದು, 1 year ಆಗ್ಬೋದು, ಹೇಳಕ್ ಬರಲ್ಲ. ಡಾಕ್ಟರ್, ಇದ್ರ ಖರ್ಚು ಎಷ್ಟಾಗುತ್ತೆ? ಯಾಕೆಂತ ಹೇಳಿದ್ರೆ ತುಂಬಾ ಜನರಿಗೆ, ಅದರಲ್ಲೂ ಕೂಡ ಮಿಡಲ್ ಕ್ಲಾಸ್ ಪೀಪಲ್ಗೆ ಅದು ಒಂದು ಯೋಚನೆ ಇರುತ್ತೆ, ಟ್ರೀಟ್ಮೆಂಟ್ ಏನೋ ಆಗುತ್ತೆ ಅಥವಾ ಒಂದ್ ಸ್ವಲ್ಪ ಸರಿ ಹೋಗ್ತಾರಂತೆ, ಆದ್ರೆ ನಮ್ಮಂತವ್ರಿಗೆ ಇದಾಗತ್ತಾ, ಖರ್ಚು ಜಾಸ್ತಿ ಬರ್ಬೋದು ಅನ್ನೋ ಯೋಚನೆ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಜನ ಹಿಂದೆ ಸರಿತಾರೆ, ಹೋಗೋದ್ ಬೇಡ ಅಂತ ಅನ್ಕೋತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟು, ಟ್ರೀಟ್ಮೆಂಟ್ ಆದಮೇಲೆ ಒಂದು ಪರ್ಸನನ್ನು ಯಾವ ರೀತಿಯಾಗಿ ನೋಡ್ತಾರೆ, ಅವರು ಕಂಪ್ಲೀಟಾಗಿ ಕ್ಯೂರ್ ಆಗೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಪೆಷಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಈ ಸ್ಟ್ರೋಕ್ ಆದಾಗ ಅಥವಾ ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗ ಅಥವಾ ನರಗಳಿಗೆ ಸಂಬಂಧಿಸಿದಂಥ ಸಮಸ್ಯೆ ಬಂದಾಗ ಟ್ರೀಟ್ಮೆಂಟನ್ನು ಎಲ್ಲರೂ ಕೂಡ ಕೊಡ್ತಾರೆ. ಆದರೆ ಟ್ರೀಟ್ಮೆಂಟ್ ಆದಮೇಲೆ ಆ ಒಂದು ಪೇಷಂಟ್ ಅಥವಾ ಆ ಒಂದು ವ್ಯಕ್ತಿ ಸರಿಯಾಗಿ ನಡಿಬೇಕು ಅಥವಾ ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿಯಾಗಿ ಅವರಿಗೆ ಮತ್ತೆ ಪೋಸ್ಟ್ ಟ್ರೀಟ್ಮೆಂಟ್ ಆದಮೇಲೆ ಯಾವ ರೀತಿಯಾದಂಥ ಒಂದು ಫೆಸಿಲಿಟಿಯನ್ನು ಕೊಡಬೇಕು, ಯಾವ ರೀತಿಯಾದಂಥ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರತಿಭಾ ಶರಣ್, ನ್ಯೂರೋಸೈಕಾಲಜಿಸ್ಟ್, ರಿಹ್ಯಾಬ್ ಫಿಸಿಷಿಯನ್, CEO PRS ನ್ಯೂರೋ ಸೈನ್ಸ್ ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ಫಸ್ಟಿಗೆ ಈ ನರಗಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಅಂತ ಹೇಳಿದ್ರೆ ಏನು, ಯಾವುದೆಲ್ಲ ನರಗಳಿಗೆ ಸಂಬಂಧಿಸಿದಂತಹ ಹೆಲ್ತ್ ಇಶ್ಯೂಸ್ ಬರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ನರಗಳಿಗೆ ಸಂಬಂಧಪಟ್ಟ ಕಾಯಿಲೆ ಅಂದರೆ
ಬೇಕಾದಷ್ಟಿದೆ. ಓಕೆ, ನೀವು ಹೇಳಿದಾಗೆ ಸ್ಟ್ರೋಕ್, ಲಕ್ವಾ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಹೆಡ್ ಇಂಜುರಿ ಇರ್ಬೋದು, ತಲೆಗೆ ಏಟಾಗಿರೋ ಪರ್ಸನ್ನು, ಅಥವಾ ಯಾವುದೇ ಥರದ ಟ್ಯೂಮರ್ ಬೆಳ್ಕೊಂಡಿರ್ಬೋದು ಬ್ರೈನ್ನಲ್ಲಿ, ಇಲ್ಲ ಬ್ರೈನ್ದು ಕ್ಯಾನ್ಸರ್ ಆಗಿರ್ಬೋದು, ಅದರಿಂದ ನರದ್ದು ಕನೆಕ್ಟೆಡ್ ಪ್ರಾಬ್ಲಮ್ಸ್ ಬರುತ್ತೆ, ಇಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿ ಆದವ್ರಿಗೆ ನರರೋಗ ಬಂದಾಗುತ್ತೆ. ಸ್ಪೈನಲ್ ಕಾರ್ಡ್ನಲ್ಲಿ ಕೆಲವು ಸತಿ ಗಡ್ಡೆ ಬೆಳ್ಕೊಳ್ಳುತ್ತೆ, ಅದರಿಂದ ಜನಕ್ಕೆ ತೊಂದರೆ ಆಗುತ್ತೆ. ಸ್ಲಿಪ್ ಡಿಸ್ಕ್ ಅಂತ ತುಂಬ ಕೇಳಿರ್ತೀರ, ಅದರಿಂದನೂ ಅದು ನರಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಮು. ಆಯ್ತಾ? ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಕೇಳಿರ್ಬೋದು, ಗಿಲಿಯನ್ ಬ್ಯಾರಿ ಸಿಂಡ್ರೋಮ್ ಅಂತ ಕೇಳಿರ್ಬೋದು, ಮಯಸ್ಥೀನಿಯಾ ಗ್ರೆವಿಸ್ ಅಂತ ಕೇಳಿರ್ಬೋದು, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಕೇಳಿರ್ಬೋದು, ಬೇಕಾದಷ್ಟಿದೆ. ಓಕೆ, ಬಟ್ ಇವಾಗ ನಾವು ಮಾತಾಡೋದ್ರಲ್ಲಿ ಯಾವ ಕಂಡೀಷನ್ನ ನಾವು ರಿಹ್ಯಾಬಿಲಿಟೇಟ್ ಮಾಡ್ಬೋದು ಅಂದರೆ, ಯಾರನ್ನ ನಾವು ಅಟ್ಲೀಸ್ಟ್ ಮುಂಚೆ ಯಾವ ಸ್ಥಿತಿನಲ್ಲಿದ್ರು ಅದಕ್ಕೆ ಆಸ್ ಮಚ್ ಆಸ್ ಪಾಸಿಬಲ್ ಎಷ್ಟು ಹತ್ರ ತನಕ ಆ ಫಂಕ್ಷನಾಲಿಟಿಗೆ ತರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆ, ಅಂದ್ರೆ ನೀವು ಹೇಳಿದ ಪ್ರಕಾರ ಈಗ ಒಬ್ರಿಗೆ ಪಾರ್ಶ್ವವಾಯು ಆಯಿತು ಅಥವಾ ಲಕ್ವ ಹೊಡೀತು ಅಂತ ಹೇಳಿದ್ರೆ ಅವರಿಗೆ ಮಾತಾಡೋದಕ್ಕಾಗೋದಿಲ್ಲ ಅಥವಾ ಹ್ಯಾಂಡ್ ಮೂಮೆಂಟ್ಸ್ ಇರೋದಿಲ್ಲ. ಸೊ ಟ್ರೀಟ್ಮೆಂಟ್ ಆದ್ಮೇಲೆ ಈ ರೀತಿಯ ನಿಮ್ಮ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಬಂದಾಗ ಅಥವಾ ಆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಮಾತಾಡೋದಕ್ಕಾಗತ್ತೆ ಅಥವಾ ಕೈಕಾಲ್ ಮೂವ್ಮೆಂಟ್ಸ್ ಆಗುತ್ತೆ. ಸೊ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ನೀವು ಹೇಳಿದ ಎಕ್ಸಾಂಪಲ್ ಪಾರ್ಶ್ವವಾಯು ಅಂತ ತಗೊಂಡ್ರೆ ಅದರಲ್ಲೂ ಲೆಫ್ಟ್ ಸೈಡ್, ರೈಟ್ ಸೈಡ್ ಇರುತ್ತೆ, ಡಾಮಿನೆಂಟ್ ಸೈಡ್, ನಾನ್ ಡಾಮಿನೆಂಟ್ ಸೈಡ್ ಅಂತ ಹೇಳ್ತೀವಿ. ಇವಾಗ ಲೆಫ್ಟ್ ಸೈಡ್ ಇನ್ವಾಲ್ವ್ಮೆಂಟ್ ಇರೋರಿಗೆ ರೈಟ್ ಸೈಡ್ ಇನ್ವಾಲ್ವ್ಮೆಂಟ್ ಇರೋರಿಗೆ ನಾರ್ಮಲಿ ಸ್ಪೀಚ್ ಅಫೆಕ್ಟ್ ಆಗಿರುತ್ತೆ. ಓಕೆನಾ? ಸೊ ನಿಮಗೆ ಗೊತ್ತಿರೋ ಹಾಗೆ ಲೆಫ್ಟ್ ಸೈಡ್ ಬ್ರೇನು ರೈಟ್ ಅದನ್ನ ಕೈ ಕಾಲು ಮೂವ್ಮೆಂಟ್ ಎಲ್ಲ ನೋಡ್ಕೊಳ್ಳುತ್ತೆ, ರೈಟ್ ಸೈಡ್ ಬ್ರೇನು ಲೆಫ್ಟ್ ಹ್ಯಾಂಡ್ ಕೈ ಕಾಲು ಮೂವ್ಮೆಂಟ್ ಎಲ್ಲ ನೋಡ್ಕೊಳ್ಳುತ್ತೆ. ಸೊ ಮೆಜಾರಿಟಿ ಡಾಮಿನೆಂಟ್ ಕಾರ್ಟೆಕ್ಸ್ ಅಂತ ಏನು ಹೇಳ್ತೀವಿ ಅದು ಸ್ಪೀಚ್ದು ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಟೆಂಪರಲ್ ಲೋಬ್ ಅಂತ ಇರುತ್ತೆ, ಅಲ್ಲಿ ಇರೋದು. ಸೊ ಯೂಶಲಿ ರೈಟ್ ಸೈಡ್ ಸ್ಟ್ರೋಕ್ ಆದಾಗ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ರೈಟ್ ಹ್ಯಾಂಡ್ ಬರ್ತಾ ಇರಲ್ಲ ಅಂಥವ್ರಿಗೆ ಮಾತು ಕಷ್ಟ ಆಗತ್ತೆ. ಓಕೆನಾ? ಸೊ ಒಂದು ಕೈ ಬರಲ್ಲ, ರೈಟ್ ಹ್ಯಾಂಡ್ ಬರಲ್ಲ, ಆ್ಯಂಡ್ ರೈಟ್ ಹ್ಯಾಂಡ್ ಡಾಮಿನೆಂಟ್ ಜನ ಅಂದರೆ ಅವ್ರಿಗೆ ರೈಟ್ ಹ್ಯಾಂಡೇ ಯೂಸ್ ಮಾಡಿ ಮಾಡಿ ಅಭ್ಯಾಸ ಇರೋದು ಹುಟ್ಟದಾಗಿಂದ. ಅಂಥವ್ರಿಗೆ ಈಗ ಕೈ ಬರಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಹೌದು, ಅವ್ರ ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಳಕ್ಕಾಗಲ್ಲ, ಬರೆಯೋದು ಬೇರೆ ಅದು ಕೆಲಸನೂ ಆಗೋದಿಲ್ಲ. ಆಯಿತಾ? ಸೊ ಅದು ಒಂದು. ನೆಕ್ಸ್ಟು ನಡೆಯೋವಾಗ ಕಾಲಿನಲ್ಲಿ ಅವ್ರಿಗೆ ಸ್ವಾಧೀನ ಇರೋದಿಲ್ಲ, ಸೊ ರೈಟ್ ಲೆಗ್ಗಲ್ಲಿ. ಸೊ ಅಂಥವರಿಗೆ ಆಬ್ವಿಯಸ್ಲಿ ಫಿಸಿಯೋಥೆರಪಿ ಮಾಡಬೇಕಾಗತ್ತೆ. ಓಕೆ, ಸೊ ಈ ಕೈನ ಡೀಲ್ ಮಾಡೋವಂಥವ್ರಿಗೆ ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತ ಹೇಳ್ತೀವಿ. ನಾವು ADL ಟ್ರೈನಿಂಗ್ ಅಂತ ಹೇಳ್ತೀವಿ. ಅಂದರೆ ದಿನನಿತ್ಯದ್ದು ಅವ್ರು ಏನೇನು ಕೆಲಸಗಳು, ತಲೆ ಬಾಚ್ಕೊಳ್ಳೋದಿರ್ಬೋದು, ಸ್ನಾನ ಮಾಡೋದಿರ್ಬೋದು, ಬ್ರಷ್ ಮಾಡೋದಿರ್ಬೋದು, ಇದೆಲ್ಲದಕ್ಕೂ ಊಟ ಮಾಡೋದಕ್ಕೆ ಎಲ್ಲದಕ್ಕೂ ಕೈ ಬೇಕು. ಅದು ಕೈನಲ್ಲಿ ಫೈನ್ ಮೋಟರ್ ಸ್ಕಿಲ್ಸ್ ಅಂದರೆ ಈ ಬೆರಳುಗಳನ್ನ ಉಪಯೋಗಿಸಿ ನಾವೇನು ಮಾಡ್ತೀವಿ, ನಾವು ಈ ಕೈ ರೈಟ್ ಹ್ಯಾಂಡ್ ಹೆಂಗೆ ಯೂಸ್ ಮಾಡ್ತೀವೋ ಲೆಫ್ಟ್ ಹಂಗೆ ಯೂಸ್ ಮಾಡಕ್ ಬರಲ್ಲ. ಹೌದು, ನಾವೇನೇ ಇವಾಗ ಲೆಫ್ಟ್ ಹ್ಯಾಂಡಲ್ಲಿ ತಿನ್ನೋಣ ಅಂತ ಹೋದ್ರೆ ಇದ್ರಲ್ಲಿ ತಿಂದಷ್ಟು ಸುಲಭವಾಗಿ ತಿನ್ನಕ್ಕಾಗಲ್ಲ. ಆಯ್ತಾ? ಅಭ್ಯಾಸ ಇದರಿಂದ ರೈಟ್ ಹ್ಯಾಂಡಲ್ಲಿ ಆಗಿರುತ್ತೆ. ಅಂಥವ್ರಿಗೆ ಅದನ್ನ ಡಾಮಿನೆಂಟ್ ಅಂತ ಹೇಳ್ತೀವಿ, ರೈಟ್ ಹ್ಯಾಂಡ್ ಡಾಮಿನೆಂಟ್ ಅಂತ. ಈಗ ಲೆಫ್ಟ್ ಹ್ಯಾಂಡ್ನಲ್ಲಿ ಅಂಥವ್ರಿಗೆ ನಾವು ಟ್ರೈನ್ ಮಾಡಬೇಕಂದ್ರೆ ಇಂಪಾಸಿಬಲ್ ಅಂತ ಹೇಳಕ್ಕಾಗಲ್ಲ, ಬಟ್ ಕಷ್ಟ, ತುಂಬಾನೇ ಕಷ್ಟ. ಸೊ ನಾವು ರೈಟ್ ಹ್ಯಾಂಡ್ಗೆ ನಾವು ಆ ಬಲ ಬರೋದನ್ನ ಮಾಡ್ತಾ 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 ಲೆಫ್ಟ್ ಹ್ಯಾಂಡ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ದಿನನಿತ್ಯದ ಆಕ್ಟಿವಿಟಿ ಮಾಡೋದಕ್ಕೆ ಟ್ರೈನ್ ಮಾಡ್ತೀವಿ. ಸೊ ಆವಾಗ ಒಂದು ರಿಕವರಿನಲ್ಲಿರುತ್ತೆ, ಇನ್ನೊಂದು ಕಾಂಪನ್ಸೇಟ್ರಿ ಅಂತ ಹೇಳ್ತೀವಿ. ಕಾಂಪನ್ಸೇಟ್ರಿ ಟೆಕ್ನಿಕ್ ಅಂದರೆ ಈ ಕೈ ಮಾಡೋ ಬದಲು ಈ ಕೈ ಮಾಡ್ತಾ ಇದೆ ಆ ಕೆಲಸ. ಸೊ ಸ್ಪೂನ್ ಕೊಟ್ರೆ ಸ್ಪೂನ್ನಲ್ಲಿ ತಿಂತಾರೆ, ಕೈನಲ್ಲಿ ತಿನ್ನಕ್ಕಾಗಲ್ಲ. ಚಪಾತಿ ಹಿಂಗೆ ಹರ್ಕೊಂಡು ತಿನ್ನೋ ಬದಲು ಅವ್ರು ಪೀಸ್ ಮಾಡಿ ಹಾಕಿದ್ರೆ ಒಂದೊಂದು ಪೀಸ್ ತೊಗೊಂಡು ತಿಂತಾರೆ, ಈ ಥರ. ಸೊ ಸ್ಮಾಲ್ ನಿಟಿಗ್ರಿಟೀಸ್ ಲೈಕ್ ದಿಸ್. ಆಮೇಲೆ ನಾ ಹೇಳಿದಾಗೆ ರೈಟ್ ಹ್ಯಾಂಡ್ ಯೂಶಲಿ ಇನ್ವಾಲ್ವ್ ಆದವ್ರಿಗೆ ಸ್ಪೀಚ್ ಪ್ರಾಬ್ಲಮ್ ಇರುತ್ತೆ. ಸೊ ಸ್ಪೀಚ್ ಪ್ರಾಬ್ಲಮ್ ಇರೋರಿಗೆ ಸ್ಪೀಚ್ ಥೆರಪಿ ಮಾಡಬೇಕಾಗತ್ತೆ. ಓಕೆನಾ? ಅದಲ್ಲದೆ ಕಾಗ್ನಿಟಿವ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಇದು ನ್ಯೂರೋಸೈಕಾಲಜಿ ಅಂತ ಹೇಳ್ತೀವಿ. ಅದರಲ್ಲಿ ಕಾಗ್ನಿಷನ್ ಮತ್ತು ಬಿಹೇವಿಯರ್ ಎರಡೂ ಬರುತ್ತೆ. ಸೊ ಅಂಥವ್ರಿಗೆ ಬಿಹೇವಿಯರಲ್ ಪ್ರಾಬ್ಲಮ್, ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ತುಂಬ ಕಾಮನ್ ಆಗಿ ಕಾಣುತ್ತೆ ಜನಗಳಲ್ಲಿ. ಸೊ ಈ
ಇದಕ್ಕೆ ಕಾಗ್ನಿಟಿವ್ ರಿಹ್ಯಾಬಿಲಿಟೇಷನ್ ಮಾಡಬೇಕು, ಸ್ಪೀಚ್ ರಿಹ್ಯಾಬಿಲಿಟೇಷನ್ ಮಾಡೋದು. ಡಿಪ್ರೆಷನ್ ಹೋಗಿರ್ತಾರಾ? ಈ ಪೋಸ್ಟ್ ಸ್ಟ್ರೋಕ್ ಇಂದ ಡಿಪ್ರೆಷನ್ ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಕಾಣೋದು ನಮಗೆ. ಅಂದರೆ ಇವ್ರಿಗೆ ಒಂದು ಲೆವೆಲ್ನಲ್ಲಿ ನನಗೆ ಕೈ ಬರ್ತಾ ಇಲ್ಲ, ಕಾಲು ಬರ್ತಾ ಇಲ್ಲ ಅಂತ ಅವೇರ್ನೆಸ್ ಸ್ಟೇಜ್ ಬರುತ್ತೆ. ಆವಾಗ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇದ್ದವರು ಇವಾಗ ನಾನು ಇನ್ನೊಬ್ಬರ ಮೇಲೆ, ನನಗೇನಾದರೂ ನೀರು ಬೇಕಂದ್ರೆ ಇನ್ನೊಬ್ಬರನ್ನ ಕೇಳಬೇಕು, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನಾನು ಇನ್ನೊಬ್ಬರನ್ನ ಕೇಳಬೇಕು ಅಂತ ಪರಿಸ್ಥಿತಿ ಬಂದಾಗ ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಅ ನೈಸ್ ಸ್ಟೇಟ್ ಟು ಬಿ ಅಲ್ವಾ. ಅವ್ರಿಗೆ ಬೇಜಾರಾಗುತ್ತೆ, ಅದು ಡಿಪ್ರೆಷನ್ ಥರ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಅವರು ಇಂಡಿಪೆಂಡೆಂಟ್ ಆಗಿ, ಅದು ಚೆನ್ನಾಗಿ ಹೈ ಪರ್ಫಾರ್ಮಿಂಗ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ತುಂಬ ಚಟುವಟಿಕೆಯಿಂದ ಇದ್ದವರು ಸಡನ್ ಆಗಿ ಈ ಥರ ಆಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ಅವ್ರಿಗೆ ಅದಿಷ್ಟ ಆಗೋದಿಲ್ಲ, ಬೇಜಾರಾಗೇ ಆಗುತ್ತೆ. ಇಟ್ಸ್ ವೆರಿ ನ್ಯಾಚುರಲ್. ಓಕೆನಾ? ಇದು ಅಲ್ಲದೆ ಸ್ವಾಲೋ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಅವ್ರಿಗೆ ನುಂಗದು ಹೇಗೆ ಅಂತಾನೆ ಮರ್ತೋಗಿರುತ್ತೆ. ಯಾಕಂದರೆ ಯೂಶಲಿ ಟ್ಯೂಬ್ ಹಾಕಿರ್ತೀವಿ ಅಕ್ಯೂಟ್ ಸ್ಟೇಜಲ್ಲಿ, ಅಂದರೆ ತುಂಬ ಕ್ರಿಟಿಕಲ್ ಇದ್ದಾಗ ನಾವು ಟ್ಯೂಬ್ ಹಾಕಿರ್ತೀವಿ, NG ಟ್ಯೂಬ್ ಅಂತ ಹೇಳ್ತೀವಿ, ಅದರಲ್ಲಿ ಊಟ ಹೋಗ್ತಾ ಇರುತ್ತೆ. ಇವಾಗ ಅದು ಯಾತಕ್ಕೆ ಈ ಮಾಂಸಖಂಡಗಳೆಲ್ಲ ಅಷ್ಟು ವರ್ಕ್ ಮಾಡೋ ಅಬಿಲಿಟಿ ಹೋಗ್ಬಿಟ್ಟಿರುತ್ತೆ. ಸೊ ಅದನ್ನು ಟ್ಯೂಬ್ ತೆಗಿಯೋಕ್ಕೆ ಮುಂಚೆನೆ ನಾವು ನುಂಗದ ಅಭ್ಯಾಸ ಮಾಡಿಸ್ಬೇಕು. ಅದರಲ್ಲಿ ಕೆಲವು ಟೆಕ್ನಿಕ್ಸ್ ಇರುತ್ತೆ. ಸೊ ಸ್ಪೀಚ್ ಥೆರಪಿಸ್ಟ್ ಸ್ವಾಲೋ ಥೆರಪಿನೂ ಮಾಡ್ತಾರೆ. ಬರೀ ಸ್ಪೀಚ್ ಮಾತಾಡ್ಸೋ ಥೆರಪಿ ಒಂದಲ್ಲ, ಸ್ವಾಲೋ ಥೆರಪಿನೂ ಮಾಡ್ತಾರೆ. ನುಂಗೋದ್ರ ಬಗ್ಗೆ ಅದು ಒಂದು ದೊಡ್ಡ ಡಿಸ್ಫೇಜಿಯಾ ಥೆರಪಿ ಅಂತ ಹೇಳ್ತೀವಿ ಅದಕ್ಕೆ. ಅದು ಒಂದು ದೊಡ್ಡ ಥೆರಪಿ. ಓಕೆನಾ? ಸೊ ಇದು ಎಲ್ಲಾನು ಸೇರಿಸಿದ್ರೆ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಆಗತ್ತೆ. ಸೊ ಬರೀ ಫಿಸಿಯೋಥೆರಪಿ ಮಾಡಿ ನಡೆದು ಬಿಟ್ರೆ ಅದು ನ್ಯೂರೋ ರಿಹ್ಯಾಬ್ ಅಲ್ಲ. ಓಕೆ. ಸೊ ನ್ಯೂರೋ ರಿಹ್ಯಾಬಲ್ಲಿ ಫಿಸಿಯೋಥೆರಪಿ ಇರುತ್ತೆ, ಆಕ್ಯುಪೇಷನಲ್ ಥೆರಪಿ ಇರುತ್ತೆ, ಸ್ಪೀಚ್ ಥೆರಪಿ ಇರುತ್ತೆ, ಸ್ವಾಲೋ ಥೆರಪಿ ಇರುತ್ತೆ, ಕಾಗ್ನಿಷನ್, ಬಿಹೇವಿಯರ್, ಮೆಮರಿ ಮತ್ತು ಪೇನ್ ಇರುತ್ತೆ. ತುಂಬ ಜನಗಳಲ್ಲಿ ಎಲ್ಡರ್ಲಿ ಪೀಪಲ್ ಸ್ಟ್ರೋಕ್ ಆಗೋದು ತುಂಬ ಎಲ್ಡರ್ಲಿ ಪೀಪಲ್ನಲ್ಲಿ ಫ್ರೋಸನ್ ಶೋಲ್ಡರ್ ಅಂತ ಬಂದ್ಬಿಡುತ್ತೆ, ಕೇಳಿರ್ಬೋದು ಅಲ್ವಾ. ಡಯಾಬಿಟೀಸ್ನಲ್ಲಿ ಯೂಶಲಿ ಬರುತ್ತೆ ಫ್ರೋಸನ್ ಶೋಲ್ಡರ್, ಅಂಥದ್ರಲ್ಲಿ ಪೇನ್ ಇರುತ್ತೆ. ಇಲ್ಲಿ ಕೆಲವು ಸ್ಟ್ರೋಕ್ ಪೇಷಂಟ್ಸಲ್ಲಿ ಪೇನ್ ತುಂಬ ಕಾಮನ್ ಆಗಿ ಕಾಣ್ಕೊಳ್ಳುತ್ತೆ. ಸೊ ಈ ಪೇನ್ ರಿಲೀಫ್ ಮಾಡಿದ್ರೇನೆ ಅವ್ರಿಗೆ ಅರ್ಧ ಜೀವ ಬಂದಂಗೆ ಆಗೋಗುತ್ತೆ. ಸೊ ಪೇನ್ ರಿಲೀಫ್ ಇಸ್ ಅನದರ್ ಆಸ್ಪೆಕ್ಟ್ ಆಫ್ ನ್ಯೂರೋ ರಿಹ್ಯಾಬಿಲಿಟೇಷನ್. ಇಷ್ಟೂ ಮಾಡಿದ್ರೆ ಅದು ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಆಗುತ್ತೆ. ಓಕೆ. ಸೊ ಈ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ಗಳಿದಾವೆ. ಬರೀ ನೀವು ಹೇಳ್ದ ಹಾಗೆ ಬರೀ ಫಿಸಿಯೋಥೆರಪಿ ಮಾಡಿ ನಡೆದಾಡಿದ್ರೆ ಮಾತ್ರ ಅಲ್ಲ, ಬೇರೆ ಬೇರೆ ಇರುತ್ತೆ. ಇವಾಗ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ತೀವಲ್ಲ, ಅಲ್ಲಿ 2nd ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್ ಅಂದರೆ 5-6 ಸಬ್ಜೆಕ್ಟ್ಸ್ ಇರುತ್ತೆ. ಇಲ್ಲ ನಾವು ಮಗುಗೆ ಬರೀ ಫಿಸಿಕ್ಸ್ ಮಾತ್ರ ಮಾಡಿಸ್ತೀವಿ, ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಇಯರ್ ಮಾಡಿಸ್ತೀವಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಎಲ್ಲ ಸಬ್ಜೆಕ್ಟ್, ಲ್ಯಾಂಗ್ವೇಜು ಸೇರಿಸಿ, ಎಲ್ಲ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಎಲ್ಲಾನು ಸೇರಿಸಿ ಅವ್ರಿಗೆ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಹೇಳ್ಕೊಡ್ತಾರೆ. ಬರೀ ಫಿಸಿಕ್ಸ್ ಮಾಡಿದ್ರೆ ಅದು ಆಗಲ್ಲ, ಎಜುಕೇಷನ್ ಆಗಲ್ಲ. ಸೊ ಎಲ್ಲಾನು ಸೇರಿಸಿ ಅದ್ರ ಜೊತೆಗೆ ಇವಾಗ ಮಾರಲ್ ಸೈನ್ಸು, ಫಿಸಿಕಲ್ ಆ್ಯಕ್ಟಿವಿಟೀಸು ಅದನ್ನೆಲ್ಲ ಸೇರಿಸಿದ್ದಾರೆ. ಅದೆಲ್ಲ ಮಾಡಿದ್ರೇ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳೋದು, ಕರೆಕ್ಟ್ ಅಲ್ವಾ? ಸೊ ಈ ಸ್ಟ್ರೋಕ್ ಪೇಷಂಟ್ಗೆ ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಇದೆಲ್ಲ ಮಾಡಿದ್ರೇ ಅದು ಕಂಪ್ಲೀಟ್ ನ್ಯೂರೋ ರಿಹ್ಯಾಬಿಲಿಟೇಷನ್ ಆಗೋದು. ಡಾಕ್ಟರ್, ಈಗ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಲ್ಲಿ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ? ಸೊ ಪದ ಕೇಳಿದಾಗ ತುಂಬಾ ಜನರಿಗೆ ಏನೋ ಇದು ಹೊಸದಾಗಿದೆಯಲ್ಲ ಅಂತ ಅನ್ಸುತ್ತೆ. ಸೊ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹಾಗಂದ್ರೆ ಏನು? ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂದರೆ ನರ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ, ಅಂದರೆ ಅವ್ರ ಫಂಕ್ಷನಾಲಿಟಿ ಅಂತ ಹೇಳ್ತೀವಿ, ಕೆಲಸ ಮಾಡ್ತಾ ಇದ್ದಿದ್ದು ಈಗ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಬಲಗೈ ಕೆಲಸ ಮಾಡ್ತಾ ಇತ್ತು, ಈಗ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಮುಂಚೆ ನಡೀತಾ ಇದ್ರು, ಈಗ ನಡೆಯೋಕ್ಕಾಗ್ತಾ ಇಲ್ಲ, ಯಾಕಂದರೆ ಬಲ ಕಮ್ಮಿ ಆಗಿದೆ ಕಾಲಿನಲ್ಲಿ. ಸೊ ಇದಕ್ಕೆ ನಾವು ನ್ಯೂರೋ ಡಿಸೆಬಿಲಿಟಿ ಅಂತ ಹೇಳ್ತೀವಿ. ಅದು ಸ್ಟ್ರೋಕಿಂದ ಆಗ್ಬೋದು, ಹೆಡ್ ಇಂಜುರಿ ಆದರೆ ಆಗ್ಬೋದು, ಇಲ್ಲ ಯಾವುದೇ ಥರದ ಗಡ್ಡೆ ಬೆಳ್ಕೊಂಡಿದ್ರೆ, ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅದು ಬೆಳ್ಕೊಂಡಿದ್ರೆ ಅದನ್ನು ಡಿಸೆಕ್ಟ್ ಮಾಡಿದಾಗ, ಸರ್ಜರಿ ಮಾಡಿದಾಗ ಅದರಿಂದ ಆಗ್ಬೋದು. ಬಿಕಾಸ್ ಆ ಏರಿಯಾ ಆಫ್ ದ ಬ್ರೈನ್ ಯಾವುದು ಏರಿಯಾದಲ್ಲಿ ಇರುತ್ತೋ ಅದನ್ನು ತೆಗೆದಾಗ ಕೆಲವು ಡೆಫಿಸಿಟ್ಸ್ ಬರುತ್ತೆ. ಇಲ್ಲ ಪಾರ್ಕಿನ್ಸನ್ಸ್ ಡಿಸೀಸ್ ಇರ್ಬೋದು, ಇಲ್ಲ ಸ್ಪೈನಲ್ ಕಾರ್ಡ್ ಇಂಜುರಿ ಇರ್ಬೋದು, ಯಾವುದೇ ಒಂದು ನರಕ್ಕೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಇದ್ದರೆ ಇದರಿಂದ ಈ ಕೊರತೆಗಳು ಬಂದೇ ಬರುತ್ತೆ. ಸೊ ಆ ಕೊರತೆ ಏನಿದೆ ಅವ್ರಿಗೆ ನೋಡಿಬಿಟ್ಟು ನಾವು ಫಸ್ಟ್ ಪೇಷಂಟ್ ಬಂದಿದ ತಕ್ಷಣ ಟ್ರಯಜ್ ಅಂತ ಮಾಡ್ತೀವಿ. ಅಂದರೆ ಈ ಪೇಷಂಟ್ಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ. ಬರೀ ಇವಾಗ ಲೆಫ್ಟ್ ಸೈಡ್ ಸ್ಟ್ರೋಕ್ ಆದವ್ರಿಗೆ ಕೆಲವ್ರಿಗೆ ಸ್ಪೀಚ್ ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ಅವ್ರಿಗೆ ಮಾತಾಡೋದಕ್ಕೆ ಪ್ರಾಬ್ಲಮ್ ಏನಿರೋದಿಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ, ಚೆನ್ನಾಗೇ ಮಾತಾಡ್ತಾರೆ, ಮಾತಾಡೋದಕ್ಕೆ ಪ್ರಾಬ್ಲಮ್ ಇರೋದಿಲ್ಲ. ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಅವ್ರಿಗೆ ಬರ್ತಾ ಇರಲ್ಲ.
ಸ್ವಾಧೀನ ಕಮ್ಮಿ ಇರುತ್ತೆ, ಬಟ್ ಮಾತಾಡ್ತಾ ಇರ್ತಾರೆ, ಊಟ ಮಾಡ್ತಾರೆ, ಅದೇನೂ ಪ್ರಾಬ್ಲಮ್ ಇರಲ್ಲ. ಸೊ ಕಾಗ್ನಿಷನ್ನಲ್ಲಿ ಪ್ರಾಬ್ಲಮ್ ಇರ್ಬೋದು, ಮೆಮರಿನಲ್ಲಿ ಇಲ್ಲ ಅಟೆನ್ಷನ್ ಸ್ಪ್ಯಾನ್ನಲ್ಲಿ. ಸೊ ಅಂಥವ್ರಿಗೆ ನಾವು ಸ್ಪೀಚ್ ಥೆರಪಿ ಮಾಡೋದು ಅವಶ್ಯಕತೆ ಇರಲ್ಲ. ಕರೆಕ್ಟಾ? ಸೊ ಫಸ್ಟ್ ಆಫ್ ಆಲ್ ಆ ಪೇಷಂಟ್ ಬಂದಾಗ ಅವರು ಯಾವ ಲೊಕೇಶನ್ನಲ್ಲಿ ಸ್ಟ್ರೋಕ್ ಆಗಿದೆ, ಈ ಸ್ಟ್ರೋಕಿಂದ ಅಥವಾ ಹೆಡ್ ಇಂಜುರಿಯಿಂದ ಏನೇನು ತೊಂದರೆಗಳಾಗಿದೆ, ಏನೇನು ಡೆಫಿಸಿಟ್ಸ್ ಬಂದಿದೆ, ಕೊರತೆಗಳು ಬಂದಿದೆ, ಅದನ್ನು ಟ್ರಯೇಜ್ನಲ್ಲಿ ನೋಡ್ತೀವಿ. ಅದಾದಮೇಲೆ ನಾವು ಒಬ್ಬ ಸೀನಿಯರ್ ಪರ್ಸನ್ ಈ ಟ್ರಯೇಜ್ ಅಂತ ಮಾಡ್ತಾರೆ. ಅದಾದಮೇಲೆ ಡಿಪಾರ್ಟ್ಮೆಂಟಲ್ ಇವ್ಯಾಲ್ಯೂಷನ್ ಅಂತ ಮಾಡ್ತೀವಿ. ಅಂದರೆ ಇವಾಗ ಸಪೋಸ್ ನಾನು ಇವಾಗ ಟ್ರಯೇಜ್ ಮಾಡಿದ್ದೀನಿ, ಓಕೆನಾ? ಈ ಪೇಷಂಟ್ ಫಸ್ಟ್ ಬಂದಿದ್ದಾರೆ, ನಾನು ಟ್ರಯೇಜ್ ಮಾಡಿದ್ದೀನಿ. ನನ್ನ ಪ್ರಕಾರ ಇವ್ರಿಗೆ ನಡೆಯೋ ಪ್ರಾಬ್ಲಮ್ ಇದೆ, ಕಾಲಿನ ಪ್ರಾಬ್ಲಮ್ ಇದೆ, ಕೈ ಪ್ರಾಬ್ಲಮ್ ಇದೆ, ಪ್ಲಸ್ ಸ್ಪೀಚ್ ಪ್ರಾಬ್ಲಮ್ ಇದೆ, ಸ್ವಾಲೋ ಪ್ರಾಬ್ಲಮ್ ಇದೆ, ಮತ್ತು ಕಾಗ್ನಿಷನ್ದು ಮೆಮರಿ ಇಲ್ಲ, ಎಲ್ಲ ಮರ್ತೋಗಿರ್ತಾರೆ, ಹೆಂಡತಿ ಯಾರು ಗೊತ್ತಿಲ್ಲ, ಮಗಳು ಯಾರು, ನೆನಪಿನ ಶಕ್ತಿ ಇಲ್ಲ, ಮತ್ತು ಬಿಹೇವಿಯರ್ನಲ್ಲಿ ತುಂಬ ಸಿಡುಕತನ, ತುಂಬ ಇರಿಟೇಟ್ ಆಗೋದು, ಕೂಗಾಡೋದು, ಕಿರ್ಚಾಡೋದು, ಅಂದರೆ ಬಾಯಿನಲ್ಲಿ ಹೇಳಕ್ ಬರ್ತಾ ಇಲ್ಲ, ಸೊ ಎಲ್ಲದಕ್ಕೂ ಕೂಗಾಡೋದು, ಏನಾದರೂ ಅರ್ಥ ಆಗುತ್ತೆ, ಅವ್ರಿಗೆ ಫ್ರಸ್ಟ್ರೇಷನ್ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಅದರಿಂದ ಕೂಗಾಡ್ತಾ ಇರ್ಬೋದು. ಓಕೆ, ಸೊ ಇದೆಲ್ಲ ಏನೇನು ಪ್ರಾಬ್ಲಮ್ ಇದೆ ಅಂತ ನಾನು ಫಸ್ಟ್ ನೋಡಿಬಿಟ್ಟು ಆ ತಕ್ಕ ಡಿಪಾರ್ಟ್ಮೆಂಟ್ಗೆ ನಾನು ರೆಫರ್ ಮಾಡ್ತೀನಿ. ಸೊ ಅವ್ರ ಹತ್ರ ಹೋದಾಗ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತಾರೆ, ಇನಿಷಿಯಲ್ ಇವ್ಯಾಲ್ಯೂಯೇಷನ್ ಅಂತ. ಸೊ ಅದು ಅಟ್ಲೀಸ್ಟ್ ಮಾಡೋದಕ್ಕೆ ಒಂದು 45 ಮಿನಿಟ್ಸ್ ಟು 1 ಅವರ್ ಬೇಕಾಗುತ್ತೆ ಪ್ರತಿಯೊಂದು ಪೇಷಂಟ್ಗೂ. ಸೊ ಇದೆಲ್ಲ ಇವ್ಯಾಲ್ಯೂಯೇಷನ್ ಆದಮೇಲೆ, ಅಂದರೆ 4-5 ಅವರು ನಮ್ಮ ಸೆಂಟರ್ನಲ್ಲಿ ಅವ್ರು ಸ್ಪೆಂಡ್ ಮಾಡಬೇಕು. ಅಷ್ಟು ಇವ್ಯಾಲ್ಯೂಯೇಷನ್ ಆದಮೇಲೆ ಒಂದು ಹೋಲಿಸ್ಟಿಕ್ ಪ್ಲ್ಯಾನ್ ಹಾಕ್ತೀವಿ. ಇದರಿಂದ ಯಾವ್ಯಾವ ಥೆರಪಿ ಎಷ್ಟೆಷ್ಟು ದಿವಸ ಮಾಡಬೇಕು ಅದನ್ನು ಪ್ಲ್ಯಾನ್ ಹಾಕ್ಬಿಟ್ಟು ಪೇಷಂಟ್ಗೆ ಮತ್ತು ಪೇಷಂಟ್ ಪಾರ್ಟಿಗೆ ನಾವು ಅದನ್ನ ಅರ್ಥ ಮಾಡಿಸ್ತೀವಿ. ಇವಾಗ 1 ತಿಂಗಳದ್ದು ಇಷ್ಟು ಲೆವೆಲ್ಗೆ ಬರ್ಬೋದು, ನಾವು ಗೋಲ್ ಸೆಟ್ಟಿಂಗ್ ಅಂತ ಮಾಡ್ತೀವಿ. 1 ತಿಂಗಳಲ್ಲಿ ಏನೇನು ಅಚೀವ್ ಮಾಡ್ಬೋದು, ಅದು ಈ ತರ ಮಾಡಿದ್ರೆ ನಾವು ಎಷ್ಟು ತಿಂಗಳು ಮಾಡಿದ್ರೆ 1 ಲೆವೆಲ್ಗೆ ಬರ್ಬೋದು. ಅಂದ್ರೆ ಜನಗಳು ಯೂಶಲಿ ಏನ್ ಮಾಡ್ತಾರೆ, ಅವ್ರ ಎಕ್ಸ್ಪೆಕ್ಟೇಷನ್ನು ಯಾವಾಗ ರೆಡಿ ಆಗ್ತಾರೆ, ಎಷ್ಟು ಬೇಗ ರೆಡಿ ಆಗ್ತಾರೆ, ನಾರ್ಮಲ್ ಯಾವಾಗ ಆಗ್ತಾರೆ. ನಾರ್ಮಲ್ ಅಂದ್ರೆ ಏನು ನನಗೆ ಇವತ್ತಿನ ತನಕ ಅರ್ಥ ಆಗಿಲ್ಲ, ಬಟ್ ನಾರ್ಮಲ್ ಅಂತ ಹೇಳ್ತಾರೆ. ಸೊ ಅವ್ರ ಪ್ರಕಾರ ನಾರ್ಮಲ್ ಏನು, ನಮ್ಮ ಪ್ರಕಾರ ನಾರ್ಮಲ್ ಏನು, ಅದು ಫಸ್ಟ್ ಅರ್ಥ ಮಾಡಿಸ್ಬೇಕು. ಯಾಕಂದ್ರೆ ಅವ್ರ ನಾರ್ಮಲ್ ಬೇರೆ ಇರ್ಬೋದು, ನಮ್ಮ ನಾರ್ಮಲ್ ಬೇರೆ ಇರ್ಬೋದು. ನಾವ್ ಅನ್ಕೋತೀವಿ ನಾರ್ಮಲ್ ಬಂದಿದೆ ಅಂತ, ಬಟ್ ಅವ್ರ ಪ್ರಕಾರ ಅದು ನಾರ್ಮಲ್ ಅಲ್ಲ. ಮುಂಚೆ ಹೇಗಿದ್ರು ಅದೇ 100% ಹೇಗಿದ್ರು ಹಾಗೆ ಬರ್ಬೇಕು ಅಂತ, ವಿಚ್ ಮೇ ಆರ್ ಮೇ ನಾಟ್ ಬಿ ಪಾಸಿಬಲ್. ನಾವು ಅದಕ್ಕೆ ಒಬ್ಬರಿಗೆ 100% ಗ್ಯಾರಂಟಿ ಅಂತ ನಾನು ಯಾವತ್ತೂ ಯಾರಿಗೂ ಹೇಳಲ್ಲ. 85-90% ತನಕ ಬಂದ್ರೂ ಖುಷಿ ಆಗುತ್ತೆ ಅಂತಂದರೆ ವೆರಿ ಗುಡ್. ನಾನು ಒಂದೇ ಹೇಳೋದು ಜನರಿಗೆ, 100% ಗ್ಯಾರಂಟಿ ಬೇಕು ಅಂದರೆ ಅಲ್ಲೊಬ್ಬರೇ ಇರೋದು, ಅವ್ರು ಮಾತ್ರ ಕೊಡೋಕ್ಕೆ ಸಾಧ್ಯ, ನಾನು ಕೊಡೋಕ್ಕಾಗಲ್ಲ. ಓಕೆ, ಬಟ್ ಮಾಡೋಕ್ಕಾಗತ್ತಾ? ಕೆಲವು ಜನರು ಕೆಲ್ಸಕ್ಕೆ ಹೋಗಿದಾರಾ, ವಾಪಸ್ಸು ಸ್ಕೂಲ್ ಕಾಲೇಜ್ಗೆ ಹೋಗಿದಾರಾ? ಡೆಫಿನೆಟ್ಲಿ. ಓಕೆ, ರಿಹ್ಯಾಬಿಲಿಟೇಷನ್ ಆದಮೇಲೆ ಅವರು ವಾಪಸ್ ಅವರು ಕರ್ತವ್ಯಕ್ಕೆ ಹೋಗಿದ್ದಾರೆ, ಬಟ್ 100% ಅವಾಗಿದ್ದಾಗೆ ಇಲ್ಲದೆ ಇರ್ಬೋದು. ಬಟ್ ಆಲ್ಮೋಸ್ಟ್ 85-90%ಗೆ ಅವ್ರವ್ರ ಕೆಲಸಗಳು ಏನಿತ್ತು ಅದನ್ನು ಮ್ಯಾನೇಜ್ ಮಾಡಿಕೊಂಡು ವಾಪಸ್ ಕೆಲಸಕ್ಕೆ ಹೋಗಿ ವಾಪಸ್ಸು ದುಡ್ಡು ಅರ್ನ್ ಮಾಡೋ ಅಷ್ಟು ಸಿಚುವೇಶನ್ ಹೋಗಿದ್ದಾರೆ ಜನ. ಸೊ ಒಂದ್ಸತಿ ಈ ತರ ಪ್ರಾಬ್ಲಮ್ ಏನೋ ಆಯ್ತು ಅವರಿಗೆ ಅಂತ ಹೇಳಿದ್ರೆ, ಸೊ ಟ್ರೀಟ್ಮೆಂಟ್ ಆದ್ಮೇಲೆ ಹಾಸಿಗೆ ಹಿಡ್ಕೊಂಡು ಕೂರಲ್ಲ, ಅದಾದ್ಮೇಲೆ ಅವರು ಈ ತರ ರಿಹ್ಯಾಬಿಲಿಟೇಷನ್ ಬಂದ್ರೆ ಡೆಫಿನೆಟ್ಲಿ 100% ಅಲ್ಲದೆ ಇದ್ರು ಕೂಡ ಒಂದು ರೀತಿಯಲ್ಲಿ ನಾರ್ಮಲ್ ಲೈಫ್ ನ ಲೀಡ್ ಮಾಡೋದಕ್ಕೆ ನಾರ್ಮಲ್ಗಿಂತ ನಾರ್ಮಲ್ ಅನ್ನೋ ವರ್ಡ್ ನ ನಾನು ಯೂಸ್ ಮಾಡಲ್ಲ. ಯಾಕಂದ್ರೆ ನಾ ಹೇಳದ್ನಲ್ಲ, ಅವ್ರ ನಾರ್ಮಲ್ ಬೇರೆ ಇರುತ್ತೆ. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹಸ್ಬೆಂಡ್ ವೈಫ್ 2 ಮಕ್ಕಳು, ಒಂದು ಫ್ಯಾಮಿಲಿ. ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋಗಿದೆ. ಹಳೆ ಕಾಲದಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು. ಆವಾಗ ಅದಕ್ಕೆ ರಿಹ್ಯಾಬಿಲಿಟೇಷನ್ ಅಷ್ಟು ಬಂದಿರಲಿಲ್ಲ. ಇವಾಗ್ಲೂ ಇಂಡಿಯಾದಲ್ಲಿ ಅಷ್ಟು ಜಾಸ್ತಿ ಇಲ್ಲ. ಯಾಕಂದರೆ ಯಾರೋ ಒಬ್ಬರು ಮನೇಲಿ ಇರ್ತಾರೆ, ಯಾರೋ ನೀರು ತಂದು ಕೊಡ್ತಾರೆ, ಯಾರೋ ಒಂಚೂರು ಹೆಲ್ಪ್ ಮಾಡ್ತಾರೆ, ಎದ್ದೊಳಕ್ಕೆ ಹೆಲ್ಪ್ ಮಾಡ್ತಾರೆ, TV ಹಾಕ್ತಾರೆ, ನಡೆದು ಹೋಗುತ್ತೆ ಜೀವನ. ಬಟ್ ಈ ಬರೀ ಹೆಂಡತಿ ಗಂಡ 2 ಮಕ್ಕಳು ಇರೋಂಥ ಸಂಸಾರದಲ್ಲಿ ಅವ್ರಿಗಾಗಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ. ಇವಾಗ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಇಸ್ ದ ಸ್ಟ್ರೋಕ್ ಆಗಿದೆ, ಇಲ್ಲ ಹೆಡ್ ಇಂಜುರಿ ಆಗಿದೆ, ಏನೋ ಅಂದ್ಕೊಳ್ಳಿ ಪೇಷಂಟ್. ಇವಾಗ ಹಸ್ಬೆಂಡ್ ಮಂಚ ಹಿಡ್ಕೊಂಡ್ಬಿಟ್ರೆ ವೈಫು ಕೆಲಸ ಬಿಡೋಂಗಿಲ್ಲ. ಹೌದು, ಆ 2 ಮಕ್ಕಳದ್ದು ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರಿಗೆ ಸ್ಕೂಲ್ ಕಳಿಸ್ಬೇಕು, ಅದು ಸೊ ಕೆಲಸ ಬಿಡೋಂಗಿಲ್ಲ. ಇವ್ರ ಕೆಲಸ ಹೋಗಾಯ್ತು ಹೌದು ಸದ್ಯಕ್ಕೆ, ಅವ್ರ ಕೆಲಸ ಬಿಡಂಗಿಲ್ಲ.
ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅವ್ರು ಆದಷ್ಟು ಇಂಡಿಪೆಂಡೆಂಟ್ ಆದರೆ ಇವ್ರು ವಾಪಸ್ ಕೆಲ್ಸಕ್ಕೆ ಹೋಗ್ಬೋದು. ಇಲ್ಲದೆ ಹೋದರೆ ಇವರು 24/7 ನರ್ಸ್ ಆಗಿಬಿಡ್ತಾರೆ. ನೋಡ್ಕೊಂಡೇ ಇರಬೇಕಾಗುತ್ತೆ, ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಯೂಶಲಿ ನನ್ನ ಪೇಷಂಟ್ಸ್ ರಿಕ್ವೆಸ್ಟ್ ಏನಿರುತ್ತೆ, ಅವ್ರು ಬಂದಾಗ ಮೇಡಮ್ ಅವರು ಒಂದು ಸ್ವಲ್ಪ ಅವ್ರ ಪಾಡಿಗೆ ಅವರು ಇಟ್ಕೊಟ್ಬಿಡ್ತೀನಿ ಎಲ್ಲನೂ ಸುತ್ತ, ಅವ್ರ ಪಾಡಿಗೆ ಅವ್ರು ಎದ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಬಾತ್ರೂಮ್ಗೆ ಹೋಗ್ಕೊಂಡು ಮನೇಲಿ ಇದ್ಕೊಂಡ್ರೆ ಸಾಕು, ನಾನು ಮಿಕ್ಕಿದ್ದೆಲ್ಲ ನೋಡ್ಕೊಳ್ತೀನಿ, ಮಕ್ಕಳನ್ನ ನೋಡ್ಕೊಳ್ತೀನಿ, ಅರ್ನ್ ಮಾಡ್ತೀನಿ, ಎಲ್ಲ ಬೇರೆ ಮಾಡ್ಕೊಳ್ತೀನಿ, ಆಚೆ ಹೋಗೋದು ಬೇಡ, ಮನೆಯಲ್ಲಿ ಇಷ್ಟು ಮಾಡ್ಕೊಂಡು ಅವ್ರ ಮನೆಯಲ್ಲಿ ಇದ್ಬಿಟ್ರೆ ಸಾಕು ನಮಗೆ ಅಂತ ಕೇಳ್ತಾರೆ. ಇಟ್ ಇಸ್ ಅ ವೆರಿ ತುಂಬ ಚಿಕ್ಕ ರಿಕ್ವೆಸ್ಟ್ ಅಂತ ಅನಿಸುತ್ತೆ. ಬಟ್ ಅದನ್ನು ಮಾಡೋದಕ್ಕೆ ಇಟ್ ಟೇಕ್ಸ್ 6 months ಆಗ್ಬೋದು, 1 year ಆಗ್ಬೋದು, ಹೇಳಕ್ ಬರಲ್ಲ. ಅಂದ್ರೆ ಡಿಪೆಂಡ್ ಅಪಾನ್ ದ ಕಂಡೀಷನ್ ಎಷ್ಟು ಸಿವಿಯರ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3 ತಿಂಗಳಲ್ಲಿ ರೆಡಿ ಆಗ್ಬೋದಾ? ಮೈಲ್ಡ್ ಹೆಡ್ ಇಂಜುರಿ ಆದವ್ರಿಗೆಲ್ಲ 3 ತಿಂಗಳಲ್ಲೆಲ್ಲ ರೆಡಿ ಆಗ್ತಾರೆ, ಅದ್ ಆಗಲ್ಲ ಅಂತ ಹೇಳಲ್ಲ. ಕೆಲವ್ರಿಗೆ ಮೇಜರ್ ಆಗಿದ್ದಾಗ 6 ತಿಂಗಳು ಇದ್ದಾರೆ ನನ್ನ ಹತ್ರ ಪೇಷಂಟ್ಸು, 1 ವರ್ಷದಿಂದ ಬರ್ತಾ ಇದ್ದಾರೆ, 1.5 ವರ್ಷದಿಂದ ಬರ್ತಾ ಇದ್ದಾರೆ, 2 ವರ್ಷದಿಂದ ಬರ್ತಾ ಇದ್ದಾರೆ. ಹಾಸ್ಪಿಟಲ್ ಅಲ್ಲಿ ಇರೋದ್ ಬೇಕಾಗಲ್ಲ, ಬಟ್ OPD ಬೇಸಿಸ್ ನಲ್ಲಿ ಬಂದು ಥೆರಪಿ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅವ್ರಿಗೆ ಯಾಕೆಂದ್ರೆ ರಿಸಲ್ಟ್ ನೋಡ್ತಾ ಇದಾರೆ, ನಿಧಾನಕ್ಕೆ ಬರ್ತಾ ಇದೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಹೌದು, ಅದಕ್ಕೋಸ್ಕರ ವಾಪಸ್ ಬರ್ತಾರೆ, ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಡಾಕ್ಟರ್, ಹಾಗಿದ್ರೆ ಇದನ್ನ ಮನೆಯಲ್ಲೇ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಈಗ ಸೆಂಟರ್ ಅಲ್ಲೇ ಬಂದು ಮಾಡ್ಬೇಕಾ ಅಥವಾ ಮನೆಯಲ್ಲಿ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಲ್ಲ, ಮಾಡಬಹುದು. ಆದ್ರೆ ಅದಕ್ಕೆ ತಕ್ಕಂತ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಅದನ್ನ ಅಲ್ಲಿ ಸಿಗೋದಿಲ್ಲ. ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ಫಿಸಿಯೋಥೆರಪಿ ಮಾಡಬೇಕಂದ್ರೆ ಪ್ಯಾರಲಲ್ ಬಾರ್ ಬೇಕಾಗತ್ತೆ, ಸ್ಟೆಪ್ಸ್ ಬೇಕಾಗತ್ತೆ. ಸ್ವಲ್ಪ ಅಲ್ಲಿ ಯಾರಾದ್ರೂ ಪಕ್ಕದಲ್ಲಿ ಹಿಡ್ಕೊಂಡು, ಪ್ಯಾರಲಲ್ ಬಾರ್ ಅಂದ್ರೆ ಗೊತ್ತಲ್ವಾ, ಒಂದು ಬಾರ್ ಇರುತ್ತೆ, 2 ರೇಲಿಂಗ್ ಇರುತ್ತೆ, ಅದರಲ್ಲಿ ನಡ್ಕೊಂಡು ಸಪೋರ್ಟ್ ಮಾಡಿ ನಡ್ಕೊಂಡು ಹೋಗ್ತಾರೆ. ಅದು ಇಲ್ಲ ಅಂದಾಗ ಮನೆಯಲ್ಲಿ ಯಾರಾದ್ರೂ ಇಬ್ರು ಹಿಡ್ಕೊಂಡು ನಡೆಸಿ ಅದೆಲ್ಲ ಮಾಡ್ಬೋದು. ಸ್ಟೆಪ್ಸ್ ಇಲ್ಲ ಅಂದ್ರೆ ಮನೆಯಲ್ಲಿ ಸ್ಟೆಪ್ಸ್ ಇರೋದನ್ನ ಹತ್ತಿ ಇಳಿದು ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅಂತಲ್ಲ, ಆಸ್ ಎಫೆಕ್ಟಿವ್ ಇಲ್ಲಿ ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ಅಲ್ಲಿ ಅಷ್ಟು ಎಫೆಕ್ಟಿವ್ ಇರೋದಿಲ್ಲ. ಅದು ಒಂದು. ಸೆಕೆಂಡು, ಇವಾಗ ಸೆಂಟರ್ಗೆ ಬಂದಾಗ ಆ ಪೇಷಂಟು ಅವರೊಬ್ಬರೇ ಅಲ್ಲ, ಬೇರೆ ಪೇಷಂಟ್ಸ್ ಇರ್ತಾರೆ. ಅವ್ರನ್ನ ನೋಡಿದಾಗ ಇವರು ನನ್ನ ಹಾಗೆ ಪ್ರಾಬ್ಲಮ್ ಇದೆ, ಇವರು ಹಿಂಗೆ ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ ಕೆಲವು ಸತಿ ಅವರವರೇ ಮಾತಾಡ್ಕೊಳ್ತಾರೆ. ಪೇಷಂಟ್ ಅವರು ಕೇರ್ ಗಿವರ್ಸ್ ನೀವೇ ಬಂದಾಗ ಹೆಂಗಿತ್ತು ಅಂತ ಅವರವರೇ ಆಲ್ರೆಡಿ ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕನ್ವಿನ್ಸ್ ಆಗೋಗ್ಬಿಟ್ಟಿರ್ತಾರೆ, ಧೈರ್ಯ ಬರುತ್ತೆ. ಇನ್ನೊಂದು ಪೇಷಂಟ್ ನೋಡು ಅವರು ಹಾಗೆ ಇದ್ರು ನಿಂತರಾನೆ, ಇವಾಗ ನೋಡಿ ಎಷ್ಟು ಬೆಟರ್ ಆಗಿದ್ದಾರೆ ಅಂತ ಅವ್ರ ವೈಫ್ ಹೇಳ್ಕೊಡೋದು, ಅವ್ರ ರಿಲೇಟಿವ್ ಹೇಳ್ಕೊಡೋದು, ಆ ಥರ ಮಾಡಿ ಇವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇನ್ ದಟ್ ವೇ ನನ್ಗನ್ಸುತ್ತೆ ಸೆಂಟರ್ನಲ್ಲಿ ಬಂದು ಮಾಡಿದ್ರೆ ಉಪಯೋಗ ಜಾಸ್ತಿ ಅನ್ಸುತ್ತೆ. ಬಟ್ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ ನಾನು, ಮಾಡಬಹುದು. ಎಕ್ವಿಪ್ಮೆಂಟ್ಸ್ ಇರಲ್ಲ, ಗೈಡೆನ್ಸ್, ಮತ್ತೆ ಇಲ್ಲಿ ಎಕ್ವಿಪ್ಮೆಂಟ್ ಎಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಬೇಗ ಆ ಹುಮ್ಮಸ್ಸು ಇರುತ್ತೆ, ಸ್ವಲ್ಪ ಬೇಗ ರಿಸಲ್ಟ್ಸ್ ಬರ್ಬೋದು, ಅಲ್ಲಿ ಸ್ವಲ್ಪ ನಿಧಾನವಾಗಿ ಬರ್ಬೋದು ಮೇ ಬಿ, ಆ ಥರನೂ ಇರುತ್ತೆ. ಬಟ್ ಮನೇಲಿ ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ. ಬಟ್ ಆಲ್ವೇಸ್ ಕರೆಕ್ಟ್ ಆಗಿರೋ, ಇವಾಗ ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಯಾಕೆ ಹೋಗ್ಬೇಕು ಕಲಿಯೋದಕ್ಕೆ, ಮನೆಯಲ್ಲಿ ಹೇಳ್ಕೊಡ್ಬೋದಲ್ಲ. ಆದ್ರೆ ಸ್ಕೂಲಲ್ಲಿ ಕಲಿಯೋದೇ ಬೇರೆ, ಮನೇಲಿ ಕಲಿಯೋದೇ ಬೇರೆ. ಎಕ್ಸಾಕ್ಟ್ಲಿ. ಡಾನ್ಸ್ ಕ್ಲಾಸ್ ಯಾಕೆ ಹೋಗ್ಬೇಕು ಅಲ್ವಾ? ಡಾನ್ಸ್ ಇವಾಗಂತೂ ಯೂಟ್ಯೂಬ್ ಅಲ್ಲಿ ಟ್ಯೂಟೋರಿಯಲ್ಸ್ ಇದೆ, ಎಲ್ಲ ಇದೆ, ಮನೇಲೆ ಕಲ್ತ್ಕೋಬಹುದು. ಬಟ್ ಕ್ಲಾಸಿಗೆ ಹೋಗಿ ಇನ್ನೊಬ್ರ ಜೊತೆ ಕಲಿಯೋದಕ್ಕೂ ಮನೆಯಲ್ಲಿ ಕಲಿಯೋಕ್ಕಾಗಲ್ಲ ಅಂತಲ್ಲ, ಕಲಿಬಹುದು. ಹೋಮ್ ಸ್ಕೂಲಿಂಗ್ ಸುಮಾರು ಜನ ಮಾಡ್ತಾ ಇದ್ದಾರೆ, ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಕೂಡ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಳಿದಾಗ. ಹೌದು. ಸೊ ಮಿನಿಮಮ್ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಷ್ಟು ಕಡಿಮೆ ಅವಧಿಯಲ್ಲಿ? 3 months. ಅದಕ್ಕಿಂತ ಕಮ್ಮಿನಲ್ಲಿ ರೆಡಿಯಾಗಿ ಹೋದವರು ನನಗೆ ಅಷ್ಟು. ಸೊ 3 ತಿಂಗಳು ಬೇಕಾಗುತ್ತೆ, ಕಡಿಮೆ ಅಂದ್ರೂ ಬೇಕಾಗುತ್ತೆ. ಸೊ ಹೆಚ್ಚು ಅಂದ್ರೆ ಎಷ್ಟು ಟೈಮ್ ತಗೊಳ್ಬಹುದು? ಹೇಳದ್ನಲ್ಲ, ನಂದು ಇವತ್ತು ಒಂದು ಪೇಷಂಟು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಆಗಿ ಹಾಸ್ಪಿಟಲಲ್ಲಿ ಆಲ್ಮೋಸ್ಟ್ 2.5 years ಆಗ್ತಾ ಬಂತು. ಇವಾಗ ಇಂಪ್ರೂವ್ಮೆಂಟ್ ತುಂಬಾ ಈ ಕಂಡೀಷನ್ನಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಸ್ವಲ್ಪ ಕಷ್ಟನೇ. ಬಟ್ ಅದರಲ್ಲೂ ಸ್ಟೆಬಿಲೈಸ್ ಆಗಿದ್ದಾರೆ, ಫಂಕ್ಷನಲಿ ಸ್ಟೆಬಿಲೈಸ್ ಅಂತ ಹೇಳ್ತೀವಿ, ಅಂದ್ರೆ ಡಿಟ್ಯೂರೇಟ್ ಆಗ್ತಾ ಇಲ್ಲ. ಸೊ ಅದರಿಂದ ಅವ್ರಿಗೆ ಅದೇ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ ನಾವು ಸುಮಾರು ಸತಿ ಪೇಷಂಟ್ ಬಂದಾಗ ಪಾರ್ಕಿನ್ಸನ್ಸ್ ಡಿಸೀಸ್ಗೆ ಟ್ರೀಟ್ಮೆಂಟ್ ಅಂತ ಕೊಟ್ಟು ವಾಪಸ್ಸು ರಿವರ್ಸ್ ಮಾಡಿ ಕ್ಯೂರ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್
ಬಟ್ ನಾವು ಅವ್ರಿಗೆ ಏನು ಹೇಳ್ತೀವಿ, ರಿಹ್ಯಾಬಿಲಿಟೇಷನ್ ಮಾಡೋದ್ರಿಂದ ಅವ್ರು ಇವಾಗ ಫಂಕ್ಷನಲ್ಲಿ ಏನು ಮಾಡ್ತಾ ಇದ್ದಾರೋ ಅದನ್ನು ಸ್ಟೆಬಿಲೈಸ್ ಮಾಡ್ಬೋದು. ಇಲ್ಲದೆ ಹೋದರೆ ಏನೂ ಮಾಡದೆ ಹೋದರೆ ಅದು ಹಿಂಗೆ ಹೊಟ್ಟೋಗುತ್ತೆ, ಬೇಗ ಡಿಟ್ಯೂರ್ ಆಗುತ್ತೆ. ತಿಂಗಳಿಗೆ ಡಿಟ್ಯೂರೇಟ್ ಆಗೋದು ನೋಡಿದ್ದೀನಿ ನಾನು ಪೇಷಂಟ್ಸ್ನ. ಅದ್ರ ಬದಲು ವರ್ಷಾನ್ಗಟ್ಲೆ ಅವ್ರು ಆ ಥರನೇ ಇರ್ಬೋದು ಸ್ಟೆಬಲ್ ಆಗಿ. ಸೊ ಅವ್ರು ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಚಿಕ್ಕ ಪುಟ್ಟ ಮನೆ ಸುತ್ತ ಮಾಡಿಕೊಂಡು ವಿಸಿಟ್ ಮಾಡಿಕೊಂಡು ಬಂದರೆ ಅವರು ಮೋಸ್ಟ್ ಆಫ್ ದ ಪೀಪಲ್ ಎಲ್ಡರ್ಲಿ ಪೀಪಲ್, ಅವ್ರಿಗೆ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ತುಂಬ ಡಿಟ್ಯೂರೇಟ್ ಆದರೆ ಅವ್ರೆ ಅದು ಏನೂ ಮಾಡೋಕ್ಕಾಗಲ್ಲ. ಓಕೆ ಡಾಕ್ಟರ್, ಇದಕ್ಕೆ ಏಜ್ ಲಿಮಿಟ್ ಅಂತ ಇರುತ್ತಾ? ಯಾಕೆಂತ ಹೇಳಿದ್ರೆ ವಯಸ್ಸಾದ್ಮೇಲೆ ಈ ತರ ರಿಹ್ಯಾಬಿಲಿಟೇಷನ್ ಮಾಡಿದ್ರೆ ವರ್ಕ್ ಆಗಲ್ಲ, ಅಥವಾ ಯಂಗ್ ಏಜ್ ಅವರಲ್ಲಿ ಇದ್ದವರಿಗೆ ವರ್ಕ್ ಆಗುತ್ತೆ, ಆ ಥರ ಏನಾದರೂ ಇರುತ್ತಾ? ಆ ಥರ ಏನಿಲ್ಲ. ಯೂಶಲಿ ನಮ್ಮ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪಾರ್ಕಿನ್ಸನ್ಸ್ ಡಿಸೀಸ್ ಆಗಲಿ ಲಕ್ವಾ ಆಗಲಿ ಮೋಸ್ಟ್ ಆಫ್ ದ ಟೈಮ್ ಎಲ್ಡರ್ಲಿ ಪೀಪಲಲ್ಲಿ ಆಗೋದು, ವಯಸ್ಸಾದವ್ರಿಗಾಗೋದು. ಹಂಗನ್ಬಿಟ್ಟು ಇವಾಗ ಆಫ್ ಲೇಟ್ 19 ವರ್ಷದ ಹುಡುಗನಿಗೆ ಸ್ಟ್ರೋಕ್ ಆಗಿರೋದು ನಾನು ನೋಡಿರೋದು. ಯಂಗೆಸ್ಟ್ 24 ವರ್ಷ 25 ವರ್ಷ ತುಂಬ ಕಾಮನ್ ಆಗೋಗಿದೆ ಇವಾಗ. ಬಟ್ ಯಂಗರ್ ಏಜ್ ಗ್ರೂಪ್ಗೆ ಸ್ಟ್ರೋಕ್ ಆದಾಗ ರಿಕವರಿ ಅಥವಾ ಓಲ್ಡರ್ ಏಜ್ ಗ್ರೂಪ್ಗೆ ಸ್ಟ್ರೋಕ್ ಆದಾಗ ರಿಕವರಿ, ಅದನ್ನು ಕೇಳ್ತಾ ಇದ್ದೀರಾ. ಯೂಶಲಿ ಯಾವುದೇ ತಗೊಳ್ಳಿ, ಯಂಗರ್ ಏಜ್ ಗ್ರೂಪ್ ಇದ್ದರೆ ಸ್ವಲ್ಪ ಹೀಲಿಂಗ್ ಬೇಗ ಆಗುತ್ತೆ. ಮತ್ತು ನಾವಿವಾಗ ರಿಹ್ಯಾಬಿಲಿಟೇಷನ್ ಮಾಡಿಸೋವಾಗ, ಎಕ್ಸಸೈಸ್ ಮಾಡಿಸೋವಾಗ ಅವ್ರನ್ನ ಸ್ವಲ್ಪ ಪುಷ್ ಮಾಡ್ಬೋದು. ಯಂಗರ್ ಏಜ್ ಗ್ರೂಪ್ ಅಂದರೆ ನಾವಿವಾಗ 4-5 ಸೆಷನ್ ಮಾಡಿದ್ರೆ ಅವ್ರಿಗಷ್ಟು ಸುಸ್ತಾಗಲ್ಲ. ಬಟ್ ಓಲ್ಡರ್ ಇವಾಗ 65, 70, 75 ಆ ಥರ ಜನ ಇದ್ದಾಗ ಅವ್ರನ್ನ ಆಲ್ರೆಡಿ ಕುಂದೋಗಿರ್ತಾರೆ. ಅವ್ರಿಗೆ ನಾವು ಜಾಸ್ತಿ ಪುಷ್ ಮಾಡೋಕ್ಕೆ ಹೋದರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಸೊ ಅವ್ರಿಗೆ ಎಷ್ಟಾಗುತ್ತೋ ಎಷ್ಟು ಹದದಲ್ಲಿ ನೋಡಿಕೊಂಡು ಮಾಡಬೇಕು. ಬಟ್ ಇವ್ರಿಗೆ ಮಾಡ್ಬೋದು, ರಿಕವರಿ ಚೆನ್ನಾಗಾಗುತ್ತೆ, ಅವ್ರಿಗೆ ಚೆನ್ನಾಗಾಗಲ್ಲ ಅಂತ ಇಲ್ಲ, ಇಬ್ರಿಗೂ ಆಗತ್ತೆ. ಬಟ್ ಯಂಗರ್ ಏಜ್ ಗ್ರೂಪಲ್ಲಿ ಸ್ವಲ್ಪ ಕಂಫರ್ಟಬಲಿ ಆಗುತ್ತೆ, ಓಲ್ಡರ್ ಏಜ್ ಗ್ರೂಪಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಬಟ್ ಆಗತ್ತೆ. ಓಕೆ ಡಾಕ್ಟರ್, ಈಗ ಕೆಲವರಿಗೆ ಸ್ಟ್ರೋಕ್ ಆದ್ಮೇಲೆ ಅಥವಾ ಏನೇ ಒಂದು ನರಕ್ಕೆ ಸಂಬಂಧಿಸಿದಂತ ಇಂಜುರೀಸ್ ಆದ್ಮೇಲೆ ಮಾತಾಡೋದಕ್ಕೆ ಕಷ್ಟ ಆಗತ್ತೆ. ಸೊ ಅಂತವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ರಿಹ್ಯಾಬಿಲಿಟೇಷನ್ ಅಲ್ಲಿ? ಸ್ಪೀಚ್ ಥೆರಪಿ ಅಂತ ಹೇಳಿದ್ನಲ್ಲ. ಸೊ ಸ್ಪೀಚ್ ಥೆರಪಿನಲ್ಲಿ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರದ್ದು ಲ್ಯಾಂಗ್ವೇಜ್ ಏನು, ಅವ್ರಿಗೆ ಫೆಮಿಲಿಯರ್ ಲ್ಯಾಂಗ್ವೇಜ್. ಸೊ ಕೆಲವು ಸತಿ ಅವರು ಮರ್ತೋಗಿರ್ಬೋದು. ಅವ್ರಿಗೆ ಕಾಗ್ನಿಟಿವ್ ಪ್ರಾಬ್ಲಮ್ಸ್ ಇದ್ದಾಗ ಅವ್ರಿಗೆ ಅದು ಜ್ಞಾಪಕನೇ ಬರಲ್ಲ, ಯಾರಂತ ಐಡೆಂಟಿಫೈ ಅದೂ ಮರ್ತೋಗಿರುತ್ತೆ. ಸೊ ನಿಧಾನವಾಗಿ ಫಸ್ಟ್ ಆಫ್ ಆಲ್ ಮದರ್ ಟಂಗ್ ಏನು, ಅವ್ರ ಫೆಮಿಲಿಯರ್ ಲ್ಯಾಂಗ್ವೇಜ್ ಏನು, ಕಂಫರ್ಟಬಲ್ ಲ್ಯಾಂಗ್ವೇಜ್ ಏನು. ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಜನ ಇವಾಗ ಮದರ್ ಟಂಗು ಕನ್ನಡ ಇರ್ಬೋದು, ಬಟ್ ಅವ್ರು ನಾರ್ತ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್. ಬಟ್ ಎಲ್ಲ ಕೆಲಸನೂ ಅವರು ಇಂಗ್ಲಿಷ್ ಅಥವಾ ಹಿಂದಿನಲ್ಲಿ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಾವು ಕಮಾಂಡ್ಸ್ ಕನ್ನಡದಲ್ಲಿ ಕೊಟ್ಟರೆ ಬೆಟರಾ, ಹಿಂದಿನಲ್ಲಿ ಕೊಟ್ಟರೆ ಬೆಟರಾ, ಇಂಗ್ಲೀಷಲ್ಲಿ ಕೊಟ್ಟರೆ ಬೆಟರಾ, ಇದನ್ನು ನಾವು ಫಸ್ಟ್ ಕಂಡುಹಿಡ್ಕೋಬೇಕು. ಓಕೆನಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಕಂಡುಹಿಡ್ಕೊಂಡ್ಮೇಲೆ ಅದ್ರ ಮೇಲೆ ಆ ಥೆರಪಿಸ್ ಹೋಗುತ್ತೆ. ಓಕೆನಾ? ಸೊ ಯಾಕಂದರೆ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಈಸಿಯಾಗಿ ಅರ್ಥ ಆಗುತ್ತೆ ಆ ಲ್ಯಾಂಗ್ವೇಜಲ್ಲಿ ನಾವು ಕಮಾಂಡ್ ಕೊಡೋಕ್ಕೆ ಹೋಗ್ತೀವಿ. ಮತ್ತು ಆ ಸ್ಪೀಚ್ ಥೆರಪಿ ಅದೇ ಹೇಳದ್ನಲ್ಲ, 3 ತಿಂಗಳಲ್ಲೂ ಆಗ್ಬೋದು, ಇಲ್ಲ 6 ತಿಂಗಳಾಗ್ಬೋದು, ಇಲ್ಲ 1 ವರ್ಷ ಆಗ್ಬೋದು, ಡಿಪೆಂಡಿಂಗ್ ಆನ್ ಯಾವ ಏರಿಯಾದಲ್ಲಿ ಅಫೆಕ್ಟ್ ಆಗಿದೆ. ಸೆಕೆಂಡು ಎಷ್ಟರ ಮಟ್ಟಿಗೆ ಅಫೆಕ್ಟ್ ಆಗಿದೆ. ತುಂಬ ದೊಡ್ಡದಾಗಿ ಅಫೆಕ್ಟ್ ಆಗಿದ್ರೆ ಆವಾಗ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಚಿಕ್ಕ ಸ್ಮಾಲ್ ಟ್ಯೂಮರ್ ತೆಗೆದಿದ್ದೋ ಅಥವಾ ಸ್ಮಾಲ್ ಬ್ಲೀಡ್ ಆಗಿದ್ದೋ ಆ ಥರ ಇದ್ದರೆ ಅದು ಬೇಗ ರಿಕವರ್. ಸೊ ಅವ್ರಿಗೆ ಮಾತು ಬರಬೇಕು ಅಂದರೆ ಏನು ಮಾಡ್ತೀರಾ? ಪ್ರೊಸೀಜರ್ ಸಿಂಪಲ್ ಆಗಿ ಹೇಳ್ಬೋದಾ? ಮಾತಾಡ್ಬೇಕು ಅವರಿಗೆ ಆ ಥರ ಅಂದ್ರೆ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡೋದಕ್ಕೆ ಆರ್ಟಿಕ್ಯುಲೇಷನ್ ಇರುತ್ತೆ. ಪಾಪ ಅಂತ ಅವ್ರದ್ದು ಪ್ರೊಸೀಜರ್ಸ್ ಇರುತ್ತೆ. ಸೊ ಅವ್ರಿಗೆ ಒಂದೊಂದೇ ಅಕ್ಷರಗಳನ್ನ ಅವ್ರ ಫಸ್ಟ್ ತರಿಸ್ಬೇಕು. ಅದರಲ್ಲಿ ಫೆಮಿಲಿಯರ್ ಬೇಸಿಕ್ ಅಕ್ಷರಗಳು ಏನು ಅದನ್ನ ಅವರು ಮಾತಾಡ್ಸಕ್ಕೆ ಲಿಪ್ನಲ್ಲಿ ಪ ಅನ್ನೋದನ್ನ ತೋರಿಸ್ಕೊಡ್ತಾರೆ, ನ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಸೊ ಅದನ್ನ ಅವ್ರು ಕನ್ನಡಿನಲ್ಲಿ ತೋರಿಸಿ ಹೇಳ್ಕೊಡ್ತಾರೆ. ಸೊ ಆ ಒಂದೊಂದು ಶಬ್ದ ಬಂದಾಗ್ಲೂ ಅದಕ್ಕೆ ಇಟ್ ಟೇಕ್ಸ್ ದಟ್ ಲಾಂಗ್. ಅದಕ್ಕೆ ಇದು 2-3 ದಿವಸ 1 ವರ್ಷದಲ್ಲಿ ಆಗಂಥದ್ದು, 1 ತಿಂಗಳಲ್ಲಿ ಆಗಂಥ ಪ್ರೋಗ್ರಾಮ್ ಅಲ್ಲ. ಇಟ್ ಮೇ ಟೇಕ್ ಲಾಂಗರ್ ಬಿಕಾಸ್ ಪ್ರತಿದಿನ ಕೂತು ಇದನ್ನು ಹೇಳಿ 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 ಅಭ್ಯಾಸ ಮಾಡಿಸಿ ಆಮೇಲೆ ಒಂದು ವರ್ಡ್ಗೆ ಬರುತ್ತೆ. ಫಸ್ಟು ಒಂದು ಅಕ್ಷರ, ಆಮೇಲೆ ಒಂದು ವರ್ಡ್ಗೆ ಬರುತ್ತೆ, ಆಮೇಲೆ ಎಷ್ಟು ವರ್ಡ್ಸ್ ಹೇಳ್ಬೋದು, ರಿಪೀಟ್ ಮಾಡ್ಬೋದು. ಅಂದರೆ ನಾವು ಹೇಳ್ಕೊಟ್ಟಿದ್ದನ್ನು ವಾಪಸ್ ಹೇಳಬೇಕು, ಆ ಥರ ರೆಪಿಟೇಷನ್ನು. ಆಮೇಲೆ ಎಷ್ಟು ವರ್ಡ್ನ ಅವರು ಸೇರಿಸಿ ಒಂದು ಸೆಂಟೆನ್ಸ್ ಮಾಡ್ಬೋದು.
ಸೊ ಒಂದೊಂದೇ ನಾವು ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತೀವಲ್ಲ, ಫಸ್ಟ್ ಆಲ್ಫಾಬೆಟ್ ಕಲಿಸ್ತೀವಿ, ಆಮೇಲೆ ಒಂದೆರಡು ಚಿಕ್ಕ ಚಿಕ್ಕ ವರ್ಡ್ಸ್ ಮಾಡಿಸ್ತೀವಿ, CAT ಕ್ಯಾಟ್ BAT ಬ್ಯಾಟ್ ಅನ್ಕೊಂಡು, ಆಮೇಲೆ ಸ್ವಲ್ಪ ದೊಡ್ಡ ವರ್ಡ್ಸ್ ಮಾಡ್ತೀವಿ, ಆಮೇಲೆ ಸೆಂಟೆನ್ಸ್ ಫಾರ್ಮೇಶನ್, ಚಿಕ್ಕ ಸೆಂಟೆನ್ಸ್ ಫಾರ್ಮೇಶನ್, ಆಮೇಲೆ ಇದನ್ನ ಕೂಡ ಮಾಡ್ತೀರಾ ನೀವು? ಸೊ ಈ ತರ ಮಾಡಿ 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 ಅವ್ರಿಗೆ ಕಲ್ಸ್ಕೊಟ್ಟು ಆಮೇಲೆ ಅವರು ಫ್ಲೂಯೆನ್ಸಿ ಆಫ್ ಯಾವುದೇ ಲ್ಯಾಂಗ್ವೇಜ್ ಇರಲಿ ಅದನ್ನ, ಸೊ ಫಸ್ಟ್ ಯೂಶಲಿ ಒಂದು ಲ್ಯಾಂಗ್ವೇಜ್ ಪ್ರಿಫರ್ ಮಾಡ್ತೀವಿ. ಆಮೇಲೆ ಬೇಕಾದ್ರೆ ಅವರು ಮನೆಯಲ್ಲಿ ಒಂದು ಲ್ಯಾಂಗ್ವೇಜ್ ಮಾತಾಡೋದು, ಆಚೆ ಇನ್ನೊಂದು ಅಭ್ಯಾಸ ಇರೋದು, ಅವ್ರ ಕಂಫರ್ಟಬಲ್ ಲ್ಯಾಂಗ್ವೇಜ್ ಅಂದ್ರೆ 2 ಲ್ಯಾಂಗ್ವೇಜ್ ಅಲ್ಲೂ ಶುರು ಮಾಡ್ಬೋದು. ಓಕೆ. ಈಗ ಫಿಸಿಕಲ್ ಆಕ್ಟಿವಿಟಿ ನಡೆಯೋದಕ್ಕಾಗೋದಿಲ್ಲ ಅಥವಾ 2 ಕಾಲು ಸ್ವಾಧೀನ ಇಲ್ಲ, ಕೈ ಸ್ವಾಧೀನ ಇಲ್ಲ ಅಂದಾಗ ಅವ್ರಿಗೆ ಯಾವ ರೀತಿಯಾಗಿರುತ್ತೆ? ಸೊ ಫಿಸಿಕಲ್ ಎಕ್ಸರ್ಸೈಸ್, ಫಿಸಿಕಲ್ ಥೆರಪಿ ಮತ್ತೆ ಆಕ್ಯುಪೇಷನಲ್ ಥೆರಪಿ ಎರಡು ಡಿಫ್ರೆಂಟ್. ನಾನು ಹೇಳದ್ನಲ್ಲ, ಫಿಸಿಯೋಥೆರಪಿಸ್ಟು ಕಾಲಿಂದು ಮತ್ತೆ ಸೊಂಟದಿಂದ ಕೆಳಗೆ, ಇದು ಅವ್ರ ಕೆಲಸ. ಓಕೆ, ಸೊ ಅದರಲ್ಲಿ ಏನ್ ಮಾಡ್ತಾರೆ, ಫಸ್ಟು ಬಲ ಇರಲ್ಲ, ಸ್ವಾಧೀನ ಇರಲ್ಲ. ಸೊ ಸ್ವಾಧೀನ ಬರೋದಕ್ಕೆ ಅವರು ಫಸ್ಟು ಅದನ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತಾರೆ. ಸೊ ಅದು ಸ್ವಾಧೀನ ಒಂದು ಲೆವೆಲ್ಗೆ ಸ್ವಾಧೀನ ಬಂದ ಮೇಲೆ ಆಮೇಲೆ ನಿಧಾನವಾಗಿ ಕೂರ್ಸಕ್ ನೋಡ್ತಾರೆ. ಸೊ ಸೊಂಟದ ರೌಂಡ್ ಅದೆಲ್ಲ ಮಸಲ್ಸ್ಗೆ ಸ್ವಾಧೀನ ಬರಬೇಕು, ಕೂರ್ಸೋದು, ಸಿಟ್ಟಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಒಂದ್ಸತಿ ಸಿಟ್ಟಿಂಗ್ ಬ್ಯಾಲೆನ್ಸ್ ಬಂದಮೇಲೆ ನಿಧಾನವಾಗಿ ಎದ್ದು ನಿಲ್ಸಕ್ಕಾಗತ್ತಾ ಅಂತ ನೋಡ್ತೀವಿ. ಅದು ಕೆಲವು ಸೆಕೆಂಡ್ಸ್ ನಿಂತ್ರೇನೆ ಅವ್ರಿಗೆ ಖುಷಿ, ನನ್ನ ಕಾಲ್ ಮೇಲೆ ನಾನು ನಿಂತುಬಿಟ್ಟೆ ಅನ್ನೋದು, ಆಯಿತಾ. ಆಮೇಲೆ 1 ನಿಮಿಷ ನಿಲ್ಲೋದು, ಆಮೇಲೆ 2 ನಿಮಿಷ ನಿಲ್ಲೋದು, 5 ನಿಮಿಷ ನಿಂತ ಮೇಲೆ 1 ಹೆಜ್ಜೆ ಹಾಕೋದು, 2 ಹೆಜ್ಜೆ ಹಾಕೋದು, ಇದನ್ನು ಶುರು ಮಾಡ್ತಾರೆ. ಮತ್ತು ಒಂದು ಚಿಕ್ಕ ಸ್ಟೆಪ್ ಇಟ್ಟು ಅದ್ರ ಮೇಲೆ ಹತ್ತೋದು. ಸೊ ಕಾಲು ಎತ್ತಿ ಇಡಬೇಕು, ಇವಾಗ ಬರೀ ಮುಂದಕ್ಕೆ ಹಾಕೋದಲ್ಲ. ಸೊ ಇದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್, ನಾ ಹೇಳದ್ನಲ್ಲ, ಒಂದು ಆಲ್ಫಾಬೆಟ್ ಮತ್ತೆ ಚಿಕ್ಕ ವರ್ಡ್ ದೊಡ್ಡ ವರ್ಡ್, ಅದೇ ತರ ಪ್ರೋಗ್ರೆಸ್ ಇದ್ರಲ್ಲೂ ಕೂಡ. ಸೊ ಲೋವರ್ ಲಿಂಬ್ಗೆ ಫಿಸಿಯೋಥೆರಪಿಸ್ಟ್ ಮಾಡ್ತಾರೆ, ಅಪ್ಪರ್ ಲಿಂಬ್ಗೆ ಆಕ್ಯುಪೇಷನಲ್ ಥೆರಪಿಸ್ಟ್ ಮಾಡ್ತಾರೆ. ಇವರು ಒಂದು ಬಲ ಬಂದ ಮೇಲೆ ಅವರು ಕೈನಲ್ಲಿ ಏನೆಲ್ಲ ಆಕ್ಟಿವಿಟಿ ಮಾಡಬೇಕು ಆ ಆಕ್ಟಿವಿಟೀಸ್ನ ವಾಪಸ್ ಮಾಡ್ಸಕ್ ಶುರು ಮಾಡ್ತಾರೆ. ಸೊ ಇವಾಗ ಲೆಫ್ಟ್ ಹ್ಯಾಂಡಲ್ಲಿ ಬ್ರಷ್ ಮಾಡ್ತಾ ಇದ್ರು, ಇವಾಗ ಎಷ್ಟಾಗುತ್ತೆ ಹಿಡಿ, ರೈಟ್ ಹ್ಯಾಂಡ್ ಆ ಹಿಡಿ ಬರೋದೇ ತುಂಬ ಕಷ್ಟ. ಡಾಕ್ಟರ್, ಕೋಮಾ ಸ್ಟೇಜಲ್ಲಿ ಇದ್ದವರಿಗೆ ಈ ಒಂದು ಥೆರಪಿ ಅಥವಾ ಈ ಟ್ರೀಟ್ಮೆಂಟ್ ವರ್ಕ್ ಆಗುತ್ತಾ? ವರ್ಕ್ ಆಗುತ್ತೆ. ಕೋಮಾ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಅಂದರೆ ಪೇಷಂಟ್ ಕೋಮಾ ಸ್ಟೇಜಲ್ಲಿ ಇದ್ದಾಗ ಒಂದು ವೆಂಟಿಲೇಟರಲ್ಲಿ ಇರ್ಬೋದು, ಇಲ್ಲ ಆಕ್ಸಿಜನ್ ಮೇಲೆ ಇರ್ಬೋದು. ಸೊ ಡಿಪೆಂಡಿಂಗ್ ಆನ್ ಅವ್ರು ಎಷ್ಟು ಸಿವಿಯರ್ ಆಗಿರುತ್ತೆ ಡ್ಯಾಮೇಜು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ನಾವು ವೇಟ್ ಮಾಡೋದು ಮೆಡಿಕಲಿ ಸ್ಟೇಬಲ್ ಆಗಬೇಕು. ಅಂದರೆ BP ಆಗಲಿ, ಪಲ್ಸ್ ಆಗಲಿ, ಇದೆಲ್ಲ ಒಂದು ಸ್ವಲ್ಪ ಆಕ್ಸಿಜನ್ ಇಂಟೇಕ್ ಔಟ್ ಅದು ಸ್ವಲ್ಪ ಸ್ಟೇಬಲ್ ಆಗಬೇಕು. ಆ ಸ್ಟೇಬಲ್ ಆಗಿದ ತಕ್ಷಣ ನಾವು ರಿಹ್ಯಾಬ್ ಶುರು ಮಾಡ್ಬೋದು. ಸೊ ಕೋಮಾ ಸ್ಟಿಮ್ಯುಲೇಷನಲ್ಲಿ ಏನು ಮಾಡ್ತೀವಿ, ಒಂದು ಅವರಿಗೆ ಕಣ್ಣು ಬಿಡೋದಕ್ಕೆ ಆಗತ್ತಾ ನೋಡ್ತೀವಿ. ಕಣ್ಣು ಬಿಡೋದಕ್ಕಾಗತ್ತೆ ಅಂದರೆ ಅದು ಲೈಟ್ನಲ್ಲಿ ಫಸ್ಟು ತೋರಿಸ್ತೀವಿ, ಆಮೇಲೆ ಏನಾದರೂ ಫೋಟೋಗ್ರಾಫ್ಸ್ ತೋರಿಸ್ತೀವಿ, ಅವ್ರಿಗೆ ಫೆಮಿಲಿಯರ್ ಇರೋದು, ಕಲರ್ಸ್ ತೋರಿಸ್ತೀವಿ. ಓಕೆ, ಇದು ವಿಜುವಲ್ ಸ್ಟಿಮ್ಯುಲೇಷನ್. ಇನ್ನೊಂದು ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಟ್ಯಾಕ್ಟೈಲ್ ಅಂದರೆ ಮುಟ್ಟಿ ಮಾಡೋದು. ಸೊ ಅದಕ್ಕೆ ಸಿಲ್ಕ್ ಕ್ಲಾತ್ ಥರ ಸ್ಟಿಮ್ಯುಲೇಟ್ ಮಾಡ್ತೀವಿ, ಇಲ್ಲ ಪಿನ್ ಪ್ರಿಕ್ನಲ್ಲಿ, ಇಲ್ಲ ಅಂದರೆ ರಫ್ ಕ್ಲಾತಲ್ಲಿ, ಈ ಥರ ಸ್ಟಿಮ್ಯುಲೇಟ್ ಮಾಡಿದಾಗ ಅವ್ರದ್ದು ರಿಯಾಕ್ಷನ್ ಏನಿದೆ ಆ ಥರ ಅಭ್ಯಾಸ ಮಾಡಿ ಮಾಡಿ ನೋಡ್ತೀವಿ. ಮತ್ತು ಗಸ್ಟೇಟ್ರಿ ಅಂತ ಹೇಳ್ತೀವಿ. ಇವಾಗ ಬಾಯಿನಲ್ಲಿ ಏನಾದರೂ ಒಂದು ಹನಿನೋ ಅಥವಾ ಕಾಫಿ ಡ್ರಾಪ್ ಒಂದು ಹಾಕೋದು, ಇಲ್ಲ ಅಂದರೆ ಉಪ್ಪು ಚೂರು ಹಾಕೋದು, ಈ ಥರ ಡಿಫ್ರೆಂಟ್ ಟೇಸ್ಟ್ ಕೊಟ್ಟು ಅವ್ರು ಹೇಗೆ ನುಂಗ್ತಾರ ನುಂಗಲ್ವಾ ಇದನ್ನ ನೋಡಿ ಅದನ್ನ ಗಸ್ಟೇಟ್ರಿ ಅಂತ ಹೇಳ್ತೀವಿ. ಓಕೆನಾ. ಸೊ ಎಲ್ಲ ಡಿಫ್ರೆಂಟ್ ಟೇಸ್ಟ್. ಮತ್ತೆ ಆಲ್ ಫ್ಯಾಕ್ಟ್ರಿ ಅಂತೀವಿ. ಆಲ್ ಫ್ಯಾಕ್ಟ್ರಿ ಅಂದರೆ ಸ್ಮೆಲ್ ಮಾಡೋದು. ಸೊ ಅದಕ್ಕೆ ಡಿಫ್ರೆಂಟ್ ಪರ್ಫ್ಯೂಮ್ಸ್ ಇರ್ಬೋದು, ಕಾಫಿ ಸ್ಮೆಲ್ ಇರ್ಬೋದು, ಇಲ್ಲ ಯಾವುದಾದ್ರೂ ಅವ್ರಿಗೆ ಫೆಮಿಲಿಯರ್ ಇರೋ ಸೋಪ್ ಸ್ಮೆಲ್ಲು, ಆ ಥರ ಸ್ಮೆಲ್ಸ್ನ ಕೊಟ್ಟು ಅವ್ರಿಗೆ ಅದನ್ನು ಸ್ಟಿಮ್ಯುಲೇಷನ್ ಮಾಡ್ತೀವಿ. ಸೊ ಇದು ಎಲ್ಲದನ್ನು ಸೇರಿಸಿ ಕೋಮಾ ಸ್ಟಿಮ್ ಅಂತ ಹೇಳ್ತೀವಿ. ಇದಲ್ಲದೆ ಅವ್ರ ಫೆಮಿಲಿಯರ್ ವಾಯ್ಸಸ್, ಅವ್ರು ಕಣ್ಬಿಟ್ಟು ನೋಡ್ತಾ ಇಲ್ಲ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಬಟ್ ಅವರು ಕೇಳಿಸ್ಕೋತಾ ಇರಬಹುದು ಅನ್ನೋ ಆಂಟಿಸಿಪೇಷನ್ನಲ್ಲಿ ಅವ್ರ ಫೆಮಿಲಿಯರ್ ವಾಯ್ಸಸ್ಸು, ಯೂಶ್ವಲಿ ಸ್ಟ್ರೋಕ್ ಆಗಿರೋ ಪೇಷಂಟ್ ಎಲ್ಡರ್ಲಿ ಪೇಷಂಟ್ ಅಂತ ಅಂದರೆ ಅವ್ರಿಗೆ ಸಣ್ಣ ಮಕ್ಕಳಿರ್ತಾರೆ, ಗ್ರ್ಯಾಂಡ್ ಚಿಲ್ಡ್ರನ್, ಅಂಥವ್ರ ವಾಯ್ಸಸ್ ತುಂಬ ಇಷ್ಟ ಅವ್ರಿಗೆ. ಗ್ರ್ಯಾಂಡ್ ಪೇರೆಂಟ್ಸ್ಗೆ ಗ್ರ್ಯಾಂಡ್ ಚಿಲ್ಡ್ರನ್ ತುಂಬ ಇಷ್ಟ. ಸೊ ಅವ್ರು ಮಾತಾಡೋದು, ಅವ್ರ ಮೊಮ್ಮಕ್ಕಳಂತೂ ತುಂಬ ಪ್ರಾಣ ಅವರಿಗೆ. ಸೊ ಯಾರದೇ ಎಫೆಕ್ಟ್ ಇದೆಯೋ ಇಲ್ವೋ, ಆ ಮೊಮ್ಮಕ್ಕಳದ್ದು ವಾಯ್ಸ್ ಕೇಳಿಬಿಟ್ರೆ ಅವ್ರಿಗೊಂಥರ, ನಾನು ಎಷ್ಟೋ ಪೇಷಂಟಲ್ಲಿ ನೋಡಿದ್ದೀನಿ, ಆ ಮೊಮ್ಮಕ್ಕಳು ವಾಯ್ಸ್ ಕೇಳಿದಾಗ ಕಣ್ಣಲ್ಲಿ ಹಿಂಗೆ ನೀರು ಬರೋದು ನೋಡಿದ್ದೀನಿ. ಸೊ ಅಂದರೆ ಅವ್ರು ಕಣ್ಣು ಬಿಟ್ಟಿಲ್ಲ, ನೋಡಿಲ್ಲ, ಮಾತಾಡಿಲ್ಲ, ಬಟ್ ನಾವು ಹೇಳ್ತಾ ಇರೋದು ಅವ್ರಿಗೆ ಕೇಳಿಸ್ತಾ ಇರೋದು ಎಫೆಕ್ಟ್ ಆಗ್ತಾ ಇದೆ.
ಸೊ ಇದನ್ನ ನಾವು ಕೋಮಾ ಸ್ಟಿಮ್ಯುಲೇಷನ್ ಅಂತ ಮಾಡ್ತೀವಿ. ಸೊ ಇದೊಂದು ಸ್ವಲ್ಪ ಮುಂದಕ್ಕೆ ಬರ್ತಾ ಬರ್ತಾ ಹಾಗೇನೆ ಕಣ್ ಬಿಟ್ಟು ನೋಡಿದ್ರು ಅಂದ್ರೆ ನಾವು ಫೋಕಸ್ ಅಂತ ಕೇಳ್ತೀವಿ, ಸ್ಪಾಂಟೇನಿಯಸ್ ಐ ಓಪನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅವರೇ ಕಣ್ ಬಿಡೋದು. ಇನ್ನೊಂದು ಏನು, ನಾವು ಪೇನ್ಫುಲ್ ಸ್ಟಿಮ್ಯುಲೇಷನ್ ಇವಾಗ ಜಿಟ್ಟಿದ್ರೆ ಅಥವಾ ಈ ತರ ಅಲ್ಲಾಡಿಸಿದ್ರೆ ಒಂದ್ಸತಿ ಕಣ್ಬಿಡ್ತಾರೆ, ಅದು ನಾವು ಎಬ್ಸ್ತಾ ಇರೋದು. ಬಟ್ ಅವರೇ ಕಣ್ಬಿಟ್ಟಿದ್ದಕ್ಕೆ ಸ್ಪಾಂಟೇನಿಯಸ್ ಐ ಓಪನಿಂಗ್ ಅಂತ ಹೇಳ್ತೀವಿ. ಅವರೇ ಕಣ್ಬಿಡೋದು. ಅವರೇ ಕಣ್ಬಿಟ್ಟಾಗ ಅವ್ರು ಎಲ್ಲಿ ನೋಡ್ತಾ ಇದ್ದಾರೆ, ಬರೀ ರೂಫ್ ನೋಡ್ತಾ ಇದಾರಾ, ಇಲ್ಲ ಯಾರಾದ್ರೂ ಕರೆದ್ರೆ ಆ ಕಡೆಗೆ ಈ ಕಡೆಗೆ ನೋಡ್ತಾರಾ, ಏನ್ ಮಾಡ್ತಾರೆ ಅಂತ. ಸೊ ಫೋಕಸ್ ಅಂದ್ರೆ ಇವಾಗ ನಾನ್ ನಿಮ್ಮನ್ ಕರೆದ್ರೆ ನೀವು ನನ್ನ ಕಡೆಗೆ ನೋಡ್ಬೇಕು, ಬೇರೆ ಕಡೆ ನೋಡಲ್ಲ. ಸೊ ಅದಕ್ಕೆ ಫೋಕಸಿಂಗ್ ಅಂತ ಹೇಳ್ತೀವಿ. ಅಕಸ್ಮಾತ್ ನಾನು ಇಲ್ಲಿ ನಿಂತು ಮತ್ತೆ ಇಲ್ಲಿಗೆ ನಡೆದ್ರೆ ಆ ಕಣ್ಣು ಹಿಂಗೆ ಯೂಶಲಿ ಫಾಲೋ ಮಾಡ್ತೀವಿ, ತಲೆ ತಿರುಗದೆ ಹೋದ್ರೂ ಕಣ್ಣಲ್ಲಿ ಫಾಲೋ ಮಾಡ್ತೀವಿ ಹೀಗೆ. ಸೊ ಅದಕ್ಕೆ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲ ಲೆವೆಲ್ಸ್ ಕೋಮಾ ಸ್ಟಿಮ್ನಲ್ಲಿ ಒಂದೊಂದೇ ಲೆವೆಲ್ ಕ್ರಾಸ್ ಮಾಡಿ 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 ಮುಂದಕ್ಕೆ ಬರೋದು. ಸೊ ಆ ಟ್ರ್ಯಾಕಿಂಗ್ ಬಂದಾಗ ನಾವು ಯಾವುದಾದ್ರೂ ವಿಡಿಯೋ ಅಥವಾ ಫೋಟೋಗ್ರಾಫು, ಫ್ಯಾಮಿಲಿ ಫೋಟೋ ಇದೆಲ್ಲ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇದೆ, ರಿಯಾಕ್ಟ್ ಮಾಡೋಕೆ. ಆಮೇಲೆ ಸ್ವಲ್ಪ ನಾವು ಕೇಳಿದಾಗ ರೆಸ್ಪಾನ್ಸ್ ಬರಕ್ ಶುರು ಆಗುತ್ತೆ. ಒಂದು ಕತ್ತಲ್ಲಾಡಿಸಿ ಅರ್ಥ ಆಯ್ತು ಅಂತ ಹೇಳ್ತಾರೆ. ಇದು ಇವ್ರಾ ಅಂತ ಕೇಳಿದ್ರೆ ಹ್ಞೂ ಅಂತಾರೆ. ಇಲ್ಲ ನಾವು ಹೇಳ್ಕೊಡ್ತೀವಿ, ಅದು ಅವರು ಅಂದರೆ ಥಮ್ಸ್ ಅಪ್ ಹೇಳು, ಮಾತಾಡೋಕ್ಕೆ ಬರಲ್ಲ ಅಂದರೆ ಥಮ್ಸ್ ಅಪ್ ಮಾಡು, ಅವ್ರು ಕರೆಕ್ಟ್ ಆಗಿದ್ದಾರೆ ಅಂದರೆ ಥಮ್ಸ್ ಅಪ್ ಮಾಡು, ಅವ್ರು ತಪ್ಪಂದರೆ ಹಿಂಗೆ ಮಾಡು ಅಂತ ಹೇಳ್ಕೊಟ್ಟಿರ್ತೀವಿ. ಇಲ್ಲ ಒಂದ್ಸತಿ ಬ್ಲಿಂಕ್ ಮಾಡು, ತಪ್ಪಾದರೆ 2 ಸತಿ ಬ್ಲಿಂಕ್ ಮಾಡು ಅಂತ ಹೇಳ್ಕೊಟ್ಟಿರ್ತೀವಿ. ಅದನ್ನು ಮಾಡ್ತಾರೆ. ಇದಕ್ಕೆ ಅರ್ಥ ಆಗೋದು ಬರಬೇಕು. ಕಾಗ್ನಿಷನ್ ಅಂತ ಏನು ಹೇಳ್ತೀವಿ, ಅರ್ಥ ಆಗೋದು. ನಾವು ಹೇಳ್ಕೊಟ್ಟಿದ್ದೀವೋ ಅದು ಅರ್ಥ ಆಗೋ ಲೆವೆಲ್ಗೆ ಬಂದಾಗ ಇದೆಲ್ಲ ಬರುತ್ತೆ. ಸೊ ಇಟ್ಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಅಗೇನ್ ಟೈಮ್ ಕನ್ಸ್ಯೂಮಿಂಗ್. ಹೌದು, ಬೇಕಾದಷ್ಟು ದಿವಸಗಳಾಗತ್ತೆ. ಮಾಡಿ 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 ರಿವೈರಿಂಗ್ ದ ಬ್ರೈನ್ ಅಂತ ಏನು ಹೇಳ್ತೀವಿ, ಆ ಥರ ಅಭ್ಯಾಸ ಮಾಡಿಸ್ಬೇಕು. ಅಭ್ಯಾಸ ಮಾಡಿಸಿದಾಗ ಬರುತ್ತೆ ನಿಧಾನವಾಗಿ. ಡಾಕ್ಟರ್, ಹಾಗಿದ್ರೆ ಈ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಏನಿದೆ, ಸೊ ಇದಕ್ಕೆ ಬರೋ ಅಂಥದ್ದು, ಈಗ ಪೇಷಂಟ್ ತಿಂಗಳಿಗೆ ಒಂದ್ಸತಿ ಬರಬೇಕಾ ಟ್ರೀಟ್ಮೆಂಟ್ ತಗೊಳಕ್ಕೆ, ಅಥವಾ ವಾರದಲ್ಲಿ ಬರಬೇಕಾ, ಈ ಥರ ಹೇಗಿರುತ್ತೆ? ಗುಡ್ ಕ್ವೆಶ್ಚನ್. ನನ್ನ ಪೇಷಂಟ್ಸು ಇದೇ ಥರ ಕೇಳ್ತಾರೆ. ಅವ್ರು ಕೇಳ್ತೀನಿ, ನಿಮ್ಮ ಮಕ್ಕಳಿದಾರಾ, ಸ್ಕೂಲ್ಗೆ ಹೋಗ್ತಾರಾ, ತಿಂಗಳಿಗೆ ಒಂದ್ಸತಿ ಕಳಿಸ್ತೀರಾ, ವಾರಕ್ಕೆ ಒಂದ್ಸತಿ ಕಳಿಸ್ತೀರಾ? ಡೈಲಿ ಕಳಿಸ್ತೀವಿ ಸ್ಕೂಲಿಗೆ. ಕರೆಕ್ಟ್ ಅಲ್ವಾ? ಡೈಲಿ ಬರೀ ಒಂದು ಸಬ್ಜೆಕ್ಟ್ ಓದ್ತಾರಾ, ಎಲ್ಲ ಸಬ್ಜೆಕ್ಟು ಓದ್ತಾರಾ? ಎಲ್ಲ ಸಬ್ಜೆಕ್ಟು ಓದಬೇಕಾಗುತ್ತೆ. ಸೊ ಸಿಂಪಲ್ ಆನ್ಸರ್. ಅಂದರೆ ಸ್ಕೂಲ್ಗೆ ಹೋಗಿ ಕಲ್ತಂಗೆ ಇವಾಗ ನಾವು ಯಾವುದೆಲ್ಲ ಮರ್ತೋಗಿದೆ, ಯಾವುದೆಲ್ಲ ಹೋಗ್ಬಿಟ್ಟಿದೆ ಫಂಕ್ಷನಾಲಿಟಿ, ಅದನ್ನು ವಾಪಸ್ ತರಿಸ್ತಾ ಇದ್ದೀವಿ. ಇಟ್ಸ್ ರೀಲರ್ನಿಂಗ್. ಮತ್ತೆ ಕನ್ನಡದಲ್ಲಿ ಏನು ಹೇಳೋದು, ಮತ್ತೆ ಕಲಿಯುವಂಥದ್ದು ಅನ್ನೋದೇ ಪುನರ್ಪ್ರಾಪ್ತಿ ಅಂತ ಹೇಳ್ಬೋದು. ಮತ್ತೆ ವಾಪಸ್ಸು ನಿಮಗೆ ಅದೇನು ಅಬಿಲಿಟೀಸ್ ಇತ್ತು ಅದು ಬರಬೇಕು ವಾಪಸ್ಸು, ರೈಟ್? ಅದಕ್ಕೆ ನಾವು ಒಂದ್ ದಿವಸ ಯಾವತ್ತೋ ವಾರಕ್ಕೊಂದ್ಸತಿ ಮಾಡಿದ್ರೆ ಬರುತ್ತೇನೋ, ಬಟ್ ಇಟ್ ವಿಲ್ ಟೇಕ್ ರಿಸಲ್ಟ್. ಯಾವತ್ತೋ ಒಂದ್ ದಿವ್ಸಕ್ಕೆ ಬರುತ್ತೆ. ಮಗುನ ಒಂದ್ ವಾರಕ್ಕೊಂದ್ಸತಿ ಸ್ಕೂಲ್ ಕಳಿಸ್ದಂಗೆ. ಕರೆಕ್ಟಾ? ಸೊ ಇನ್ಸ್ಟೆಡ್ ದಿನಾನು ಬಂದು ಆ ಎಲ್ಲಾ ಸಬ್ಜೆಕ್ಟ್ ಅನ್ನ ಹೇಳಿದ್ನಲ್ಲ, ಇವಾಗ ಅವ್ರಿಗೆ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ಸ್ಪೀಚು, ಸ್ವಾಲೋ ಎಲ್ಲ ಬೇಕು, ಕಾಗ್ನಿಷನ್ ಎಲ್ಲ ಬೇಕು ಅಂದ್ರೆ ಎಲ್ಲಾನು ಮಾಡಿದ್ರೆ ಅವರು 4-5 ಅವರ್ಸ್ ನಮ್ಮ ಜೊತೆ ಇರ್ಬೇಕು. ಸೊ ಸುಮಾರು ಪೇಷಂಟ್ಸ್ ಬರ್ತಾರೆ, ಬೆಳಗ್ಗೆ ಬಂದ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ, ಆಮೇಲೆ ಸ್ಕೂಲ್ನಿಂದ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗಲ್ವಾ, ಹಂಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ, ಸಂಜೆ ಹೋಗ್ತಾ ಕರ್ಕೊಂಡು ಹೋಗ್ತಾರೆ. ಸೊ ಯಾಕಂದ್ರೆ ಅಷ್ಟು ಅವ್ರಿಗೆ ಮಧ್ಯೆ ಕಂಟಿನ್ಯೂಸ್ ಒನ್ ಆಫ್ಟರ್ ದ ಅದರ್ ಮಾಡಕ್ಕಾಗಲ್ಲ. ಮಧ್ಯ ಮಧ್ಯೆ ಸ್ವಲ್ಪ ಬ್ರೇಕ್ಸ್ ಕೊಡಬೇಕು, ಊಟ ಮಾಡಿಸ್ಬೇಕು, ಇದೆಲ್ಲ ಇರುತ್ತೆ. ಸೊ ಅವ್ರಿಗೆ ಅಷ್ಟು ಟೈಮ್ ಬೇಕಾಗುತ್ತೆ, ಆಲ್ಮೋಸ್ಟ್ ಫುಲ್ ಡೇ ಆಗೋಗುತ್ತೆ. ಸೊ ಅಷ್ಟು ಮಾಡಿದಾಗ, ಇದನ್ನ ಮಂತ್ಸ್ ಟುಗೆದರ್ ಮಾಡಿದಾಗ ರಿಕವರಿ ತುಂಬಾ ಚೆನ್ನಾಗಾಗುತ್ತೆ. ಸೊ ಇದು ವಾರದಲ್ಲಿ ಒಂದ್ಸತಿ ಮಾಡಬೇಕಾ, ತಿಂಗಳಿಗೊಂದ್ಸತಿ ಮಾಡಬೇಕಾ, ಇಲ್ಲ ಎವ್ರಿ ಡೇ ಮಾಡಬೇಕು, ಎಲ್ಲಾನು ಮಾಡಬೇಕು. ಡಾಕ್ಟರ್, ನ್ಯೂರೋಲಾಜಿಕಲ್ ರಿಹ್ಯಾಬಿಲಿಟೇಷನ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಯಾವುದೆಲ್ಲ ಬಂದಿದೆ ಈಗ? ಅಡ್ವಾನ್ಸ್ ಟೆಕ್ನಾಲಜಿ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಬೇಕಾದಷ್ಟು ಇರ್ಬೋದು, ಬಟ್ ನಮಗೆ ಅದನ್ನ ಇಲ್ಲಿ ತಂದು ಅಳವಡಿಸೋದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದಕ್ಕೆ ನಮ್ಮಲ್ಲೇ ನಾವು ಆತ್ಮನಿರ್ಭರ್ ಭಾರತ್ ಅಂತ ನಾವೇ ಮಾಡ್ತಾ ಇದ್ದೀವಿ. ಸೊ ನಮ್ದು ಇಂಜಿನಿಯರಿಂಗ್ ಟೀಮ್ ಇದೆ. ಸೊ ನಮಗೆ ಪೇಷಂಟ್ಸ್ಗೆ ಏನೋ ಇವಾಗ ಅಡ್ಯಾಪ್ಟಿವ್ ಡಿವೈಸಸ್ ಅಂತ ಹೇಳಿದ್ನಲ್ಲ, ಅದನ್ನ ಕೊಂಡ್ಕೊಳಕ್ ಹೋದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದನ್ನ ನಾವು ಇಲ್ಲೇ ಮಾಡಿಬಿಟ್ಟು ಪೇಷಂಟ್ಗೆ ಕಸ್ಟಮೈಸ್ ಮಾಡಿ ಯಾವ ಸೈಜು ಯಾವ ಶೇಪ್ ಬೇಕೋ ಅದನ್ನ ಮಾಡಿ ಕೊಡ್ತೀವಿ. ಸೊ ದಿಸ್ ಇಸ್ ಟೆಕ್ನಾಲಜಿ. ಮತ್ತೆ ಅವ್ರ ಬ್ಯಾಲೆನ್ಸ್ ಪ್ರಾಬ್ಲಮ್ ಇರುತ್ತೆ, ಆ ಬ್ಯಾಲೆನ್ಸ್ ಪ್ರಾಬ್ಲಮ್ನ ಟ್ರೀಟ್ ಮಾಡೋದಕ್ಕೆ ಎಷ್ಟು ಬ್ಯಾಲೆನ್ಸ್ ತಪ್ಪಿದೆ, ಇಂಪ್ರೂವ್ಮೆಂಟ್ ಎಷ್ಟಾಗ್ತಾ ಇದೆ ಅನ್ನೋದು ನಾವು ಅಲ್ಲದೆ ಹೋದರೆ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ಅದು ಟೆಕ್ನಾಲಜಿ ಯೂಸ್ ಮಾಡಿ ಬ್ರೈನ್ ಪ್ಯಾಡ್ ಅಂತ ಮಾಡಿದ್ದೀವಿ. ಅದರಲ್ಲಿ ನಾವು
ಯೂಸ್ ಮಾಡ್ಬೋದು. ಅದರಿಂದ ನಮಗೆ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಸೊ ಈ ವಾರದಕ್ಕೆ ನೆಕ್ಸ್ಟ್ ವೀಕ್ಗೆ ಎಷ್ಟು ಪ್ರೋಗ್ರೆಸ್ ಆಗಿದೆ ಅದು ನಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಮಾಡಿದ್ದೀವಿ. ಪ್ಲಸ್ ನಾವು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ ನಾನು ಪೇಷಂಟ್ ಎಲ್ಲೇ ಇದ್ರೂ ಈ ಹೇಗೆ ಪ್ರೋಗ್ರೆಸ್ ನಡೀತಾ ಇದೆ ನಾವು ಒಂದು ಜಾಗದಲ್ಲಿ ಕುತ್ಕೊಂಡು ನೋಡ್ಬೋದು. ಇಲ್ಲದೆ ಹೋದರೆ ನಾನು ಎಲ್ಲ ಜಾಗಕ್ಕೂ ನಾನೇ ಹೋಗಿ ಖುದ್ದಾಗಿ ಎಲ್ಲ ಪೇಷಂಟ್ನು ನೋಡ್ಬೇಕಂದ್ರೆ ಹೌದು, ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇಟ್ ಇಸ್ ಅ ಲಿಟಲ್ ಡಿಫಿಕಲ್ಟ್. ಆಗಲ್ಲ ಅಂತ ಹೇಳಲ್ಲ, ಕಷ್ಟ. ನಾನು ಬರೀ ಟ್ರಾಫಿಕಲ್ಲೇ ಜಾಸ್ತಿ ಟೈಮ್ ಹೋಗುತ್ತೆ. ಬಟ್ ಇಲ್ಲಿ ಕೂತ್ಕೊಂಡು ನಾನು ಒಂದೇ ಜಾಗದಲ್ಲಿ ಅಟ್ಲೀಸ್ಟ್ ಏನಾದರೂ ಬೇಕಂದರೆ ವಿಡಿಯೋ ಕನ್ಸಲ್ಟ್ ಮಾಡ್ಬೋದು. ಬಟ್ ಅಲ್ಲಿ ಏನಾಗ್ತಾ ಇದೆ, ಪ್ರೋಗ್ರೆಸ್ ಹೇಗೆ ನಡೀತಾ ಇದೆ, ಕರೆಕ್ಟಾಗಿ ನಡೀತಾ ಇದೆಯಾ ಇಲ್ವಾ, ಅದೆಲ್ಲ ನನಗೆ ಗೊತ್ತಾಗುತ್ತೆ, ಒಂದು ಜಾಗದಲ್ಲಿ ಗೊತ್ತಾಗುತ್ತೆ. ಈ ಟೆಕ್ನಾಲಜಿಯಿಂದ ನಮ್ಗೆ ಇದಿಷ್ಟು ಬೆನಿಫಿಟ್ ಆಗಿದೆ. ಇನ್ನೂ ಸುಮಾರು ಕೆಲಸ ಮಾಡ್ತಾ ಇದ್ದೀವಿ, VR ಅದೆಲ್ಲ ಸೇರಿಸ್ಕೊಂಡು. AI ಬಂದಿದೆ ಇವಾಗ, ಸೊ ಅದರಿಂದ ತುಂಬ ಬೆನಿಫಿಟ್ ಆಗ್ತಾ ಇದೆ. ದಿಸ್ ಅ ಲಾಟ್ ಆಫ್. ಓಕೆ ಡಾಕ್ಟರ್, ಇದ್ರ ಖರ್ಚು ಎಷ್ಟಾಗುತ್ತೆ? ಯಾಕೆಂತ ಹೇಳಿದ್ರೆ ತುಂಬಾ ಜನರಿಗೆ, ಅದರಲ್ಲೂ ಕೂಡ ಮಿಡಲ್ ಕ್ಲಾಸ್ ಪೀಪಲ್ಗೆ ಅದು ಒಂದು ಯೋಚನೆ ಇರುತ್ತೆ, ಟ್ರೀಟ್ಮೆಂಟ್ ಏನೋ ಆಗುತ್ತೆ ಅಥವಾ ಒಂದ್ ಸ್ವಲ್ಪ ಸರಿ ಹೋಗ್ತಾರಂತೆ, ಆದ್ರೆ ನಮ್ಮಂತವ್ರಿಗೆ ಇದಾಗತ್ತಾ, ಖರ್ಚು ಜಾಸ್ತಿ ಬರ್ಬೋದು ಅನ್ನೋ ಯೋಚನೆ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಜನ ಹಿಂದೆ ಸರಿತಾರೆ, ಹೋಗೋದ್ ಬೇಡ ಅಂತ ಅನ್ಕೋತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖರ್ಚು ಆಗತ್ತೆ, ಓಕೆ, ಖರ್ಚಾಗಲ್ಲ ಅಂತ ಹೇಳಲ್ಲ. ಇವಾಗ ಖರ್ಚು ಎಲ್ಲಿ ಮಾಡಬೇಕು ಅದನ್ನ ನಾವು ಡಿಸೈಡ್ ಮಾಡಬೇಕು. ಒಂದು ಡಿಸೆಬಿಲಿಟಿ ಮೇಲೆ ಖರ್ಚು ಮಾಡಬೇಕು. ಇವಾಗ ಪೇಷಂಟ್ ಬೆಡ್ ಹಿಡ್ಕೊಂಡ್ಬಿಟ್ರೆ ಅವ್ರದ್ದು ಡಯಪರ್ ಆಗಲಿ, ಮೆಡಿಸಿನ್ಸ್ ಆಗಲಿ, ಅವ್ರ ಮೇಲೆ ಒಂದು ಅಟೆಂಡರ್ ಇಡೋದು, ನೋಡ್ಕೊಳ್ಳೋದು, ಅದೆಲ್ಲ ಒಂದು ಖರ್ಚು. ಅದು ಖರ್ಚಿಲ್ಲದೆ ಇಲ್ಲ. ಅವ್ರಿಗೆ ರಿಹ್ಯಾಬಿಲಿಟೇಟ್ ಮಾಡಿ ಇಲ್ಲಿ ಖರ್ಚು ಮಾಡಿ ಒಂದು 6 ತಿಂಗಳು 1 ವರ್ಷನೋ ಅವರು ವಾಪಸ್ ಏನೋ ಒಂಚೂರು ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿಕೊಂಡು ಅರ್ನ್ ಮಾಡೋ ಸ್ಥಿತಿಗೆ ಬಂದರೆ ಈ ಖರ್ಚೆಲ್ಲ ರಿಕವರ್ ಮಾಡ್ಕೊಳ್ಳೋ ಸ್ಟೇಟು ಬರ್ಬೋದು. ಸೊ ಇದು ನಾನು ಇನ್ನೊಂದು ಕಂಪ್ಯಾರಿಸನ್ ಕೊಡ್ತೀನಿ. ಕಾಫಿ ಇದೆಯಲ್ಲ, ಕಾಫಿ ನೀವು ಕಾಮತ್ ಹೋಟೆಲ್ನಲ್ಲೂ ಕಾಫಿ ಕುಡಿಬೋದು, 5 ಸ್ಟಾರ್ ಹೋಟೆಲ್ನಲ್ಲೂ ಕಾಫಿ ಕುಡಿಬೋದು. ಸೇಮ್ ಕಾಫಿ, ಅಲ್ಲಿ ನೊರೆ ಜಾಸ್ತಿ ಇರುತ್ತೆ, ಇಲ್ಲಿ ನೊರೆ ಕಮ್ಮಿ ಇರುತ್ತೆ. ಬಟ್ ಇಲ್ಲಿ 10 ರೂಪಾಯಿಗೆ ಸಿಗುತ್ತೆ, ಅಲ್ಲಿ 100 ರೂಪಾಯಿಗೆ ಸಿಗುತ್ತೆ. ಸೊ ಬೇರೆ ಬೇರೆ ಫೆಸಿಲಿಟೀಸ್ನಲ್ಲಿ ಸೇಮ್ ರಿಹ್ಯಾಬಿಲಿಟೇಷನ್ನು, ಬಟ್ ಬೇರೆ ಬೇರೆ ಕಾಸ್ಟಿಂಗ್ಸ್ನಲ್ಲಿ ಇದೆ, ಅವೈಲೇಬಲ್ ಇದೆ. ಸೊ ಮಿಡಲ್ ಕ್ಲಾಸ್ ಪೀಪಲ್ ಅಂತ ಹೇಳಿದ್ರಲ್ಲ, ನಾವೆಲ್ಲರೂ ಮಿಡಲ್ ಕ್ಲಾಸ್ ಪೀಪಲೇ, ನಮ್ಮ ಹತ್ರ ಇರೋ ಪೇಷಂಟ್ಸ್ ಎಲ್ಲರೂ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಪೀಪಲೇ, ಎಲ್ಲರಿಗೂ ಆಗತ್ತೆ. ಸೊ ಅದು ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ಜನರಲ್ಲಿ ಏನಾದರೂ ಒಂದು ತಪ್ಪು ಕಲ್ಪನೆ ಅಥವಾ ಮಿಸ್ಕನ್ಸೆಪ್ಷನ್ ಏನಾದರೂ ಇದೆಯಾ? ಬೇಕಾದಷ್ಟಿದೆ. ಫಸ್ಟ್ ಮಿಸ್ಕನ್ಸೆಪ್ಷನ್ ಜನಗಳಲ್ಲಿ ಏನಿದೆ ಅಂದರೆ, ಸ್ಟ್ರೋಕ್ ಅಥವಾ ಈ ಥರ ಹೆಡ್ ಇಂಜುರಿ ಏನಾದ್ರು ಆದರೆ ಫಿಸಿಯೋಥೆರಪಿ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅದು ಒಂದೇ ಗೊತ್ತಿರೋದು, ಯಾರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಅಂತ ಅನ್ಕೋತೀನಿ ನಾನು. ಸೊ ಇನ್ಫಾರ್ಮೇಷನ್ ಸಿಕ್ಕದವರು ಇದನ್ನು ಅಳವಡಿಸ್ಕೊಳ್ತಾರೆ, ಆಯಿತಾ? ಇದು ಒಂದು. ಸೆಕೆಂಡ್ ಮಿಸ್ಕನ್ಸೆಪ್ಷನ್, ತುಂಬ ಕಾಸ್ಟ್ಲಿ, ನಮ್ಮ ಹತ್ರ ದುಡ್ಡಿರೋರ್ಗೆ ಮಾತ್ರ ಆಗೋದು ಇದು, ಅದು ಇನ್ನೊಂದು ಮಿಸ್ಕನ್ಸೆಪ್ಷನ್. ಬಿಕಾಸ್ ನನ್ನ ಹತ್ರ ಕೆಲವರು ಆಟೋ ಡ್ರೈವರ್ಸ್ ಇದ್ದಾರೆ, ಬಸ್ ಡ್ರೈವರ್ಸ್ ಇದ್ದಾರೆ, ಈ ಕನ್ಸ್ಟ್ರಕ್ಷನ್ನಲ್ಲಿ ಕೆಲಸ ಮಾಡೋ ಅಂಥವ್ರು ಇದ್ದಾರೆ, ಅವರೆಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ. ಹೌದು, ವರ್ಕೌಟ್ ಮಾಡಿ ಮಾಡ್ಬೋದು. ಬಟ್ ಅವ್ರಿಗೇನು ಇಂಪಾರ್ಟೆಂಟು, ಇವಾಗ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಅಟೆಂಡರ್ ಇಟ್ಕೊಂಡು ನೋಡ್ಕೊಳ್ಳೋದು ಅವ್ರಿಗೆ ಬೆಸ್ಟ್ ಅನ್ಸಿದ್ರೆ ಅವರು ಅಟೆಂಡರ್ ಇಟ್ಬಿಡ್ತಾರೆ, ತಮ್ಮ ಕೆಲಸಕ್ಕೆ ತಾವು ಹೋಗ್ತಾರೆ. ಅದು ತಪ್ಪಲ್ಲ, ಅದು ಒಂದು ವಿಧಾನ. ಇದು ಇನ್ನೊಂದು ವಿಧಾನ. ಸೊ ಎರಡೂ ಪಾಸಿಬಲ್ ಇದೆ. ಇದೊಂದು ಮಿಸ್ಕನ್ಸೆಪ್ಷನ್ ಇದೆ ಜನರಲ್ಲಿ, ತುಂಬಾ ಅಫೋರ್ಡ್ ಮಾಡೋಕ್ಕಾದವ್ರು ಮಾತ್ರ ಹೋಗ್ಬೋದು, ನಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಕಾಸ್ಟ್ ಎಲ್ಲಾ ತರಾನು ಇದೆ, ಕಾಮತ್ ಹೋಟೆಲು ಇದೆ, 5 ಸ್ಟಾರ್ ಹೋಟೆಲ್, ಯಾರಿಗೆ ಯಾವ್ದು ಬೇಕೋ ತಗೋ. ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನ್ಯೂರೋ ರಿಹ್ಯಾಬಿಲಿಟೇಷನ್ ಇಂಡಿಯಾದಲ್ಲಿ ಅಟ್ಲೀಸ್ಟು ಅಷ್ಟು ಇನ್ನು ಎಸ್ಟಾಬ್ಲಿಷ್ ಆಗಿಲ್ಲ ಅಂತ, ಪಾಪ್ಯುಲರ್ ಆಗಿಲ್ಲ ಅಂತ ನನ್ಗನ್ಸುತ್ತೆ. ಸೊ ಅಂದರೆ ಜನಗಳಲ್ಲಿ ಇದ್ರ ಬಗ್ಗೆ ಅರಿವು ಜಾಸ್ತಿ ಇಲ್ಲ. ಬಟ್ ಈ ಅರಿವು ಬಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಷ್ಟೋ ಜನ 2 ವರ್ಷ ಸ್ಟ್ರೋಕ್ ಆದಮೇಲೆ ನನ್ನ ಹತ್ರ ಬಂದವರಿದ್ದಾರೆ, 2-3 ವರ್ಷ ಆದಮೇಲೆ ಹೆಡ್ ಇಂಜುರಿ ಆಗಿ, ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ವಾಪಸ್ ಬಂದು, ನಿಮ್ಮ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ, ಎಲ್ಲೂ ಅಡ್ವರ್ಟೈಸ್ಮೆಂಟ್ ನೋಡಲಿಲ್ಲ ಅಂತ ನಮ್ಗೆ ಯಾರೋ ಹೇಳಿದ್ರು, ಯೂಟ್ಯೂಬಲ್ಲಿ ನೋಡಿದೆ ಅಂತ ಏನೇನೋ ಹೇಳ್ಕೊಂಡು ಬರ್ತಾರೆ. ಸೊ ಜಾಸ್ತಿ ಇದ್ರ ಬಗ್ಗೆ ಅರಿವು ಬಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅವರು ಡಿಸೇಬಲ್ ಆಗಿ ಒಂದು ಮೂಲೆನಲ್ಲಿ ಕೂತ್ಕೊಳ್ಳೋದಕ್ಕಿಂತ ಪ್ರೊಡಕ್ಟಿವ್ ಸಿಟಿಸನ್ ಆಗಿ ಅವ್ರು ಏನೋ ಒಂದು ಚಿಕ್ಕ ಪುಟ್ಟ ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರೆ, ಇಂಡಿಪೆಂಡೆಂಟ್ ಆದರೆ ಅವ್ರ ಮನೆಯವರು ಬೇರೆ ಕೆಲಸ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೋಬಹುದು. ಓಕೆ,
ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನರಗಳಿಗೆ ಸಂಬಂಧಿಸಿದಂಥ ಪ್ರಾಬ್ಲಮ್ ಏನೇ ಬಂದರೂ ಕೂಡ ಸೊ ಟ್ರೀಟ್ಮೆಂಟ್ ಆದಮೇಲೆ ಅಟ್ಲೀಸ್ಟ್ ನೀವು ಹೇಳ್ದಂಗೆ ಅವ್ರವ್ರ ಕೆಲಸವನ್ನು ಮಾಡ್ಕೊಳ್ಳುವಷ್ಟು, ಊಟ ಮಾಡುವಂಥದ್ದು ಅಥವಾ ವಾಶ್ರೂಮ್ಗೆ ಹೋಗುವಂಥದ್ದು, ನಡೆಯೋವಂಥದ್ದು, ಬೇಕಾಗಿರೋದನ್ನು ತಗೊಂಡು ತಿನ್ನುವಷ್ಟಕ್ಕಾದರೂ ಅವರು ಬರಬೇಕು ಅಂತ ಹೇಳಿದ್ರೆ ರಿಹ್ಯಾಬಿಲಿಟೇಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ಸ್. ನೋಡಿದ್ರಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನರಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆ ಬಂದಾಗ ಯಾವ ರೀತಿಯಾಗಿ ಒಬ್ಬ ಪರ್ಸನ್ ಟ್ರೀಟ್ಮೆಂಟ್ ಆದಮೇಲೆ ಅವರ ಕೆಲಸವನ್ನು ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಅವರು ತಯಾರಾಗ್ತಾರೆ, ಹೇಗೆ ಆ ಪ್ರೋಸೆಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.